ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈ ವಸ್ತು ಇಡ್ತೀರಾ? ಹಾಗಾದ್ರೆ ನಿಮಗೆ ಬರಬಾರದ ಕಷ್ಟ ಬರುತ್ತೆ. ಜಾಗ್ರತೆ, ಎಚ್ಚರ ಎಚ್ಚರ ಎಚ್ಚರ. ಅಪ್ಪಿ ತಪ್ಪಿಯೂ ಕೂಡ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈ ವಸ್ತುವನ್ನ ಇಡಲೇಬಾರದು. ವರಮಹಾಲಕ್ಷ್ಮಿ ಹಬ್ಬದ ದಿನ ಸ್ನಾನದ ನೀರಿಗೆ ಈ 6 ವಸ್ತುಗಳನ್ನ ಹಾಕಿ ನೋಡಿ. ನಿಮ್ಮನ್ನ ತಡೆದು ನಿಲ್ಲಿಸುವ ಧೈರ್ಯ ಯಾರಿಗೂ ಬರೋದಿಲ್ಲ. ಇನ್ನು ಸಾಕಷ್ಟು ಕುತೂಹಲಕಾರಿ ಮಾಹಿತಿಗಳು ಈ ಸಂಚಿಕೆಯಲ್ಲಿದೆ. ನೋಡೋದನ್ನ ಮುಂದುವರಿಸಿ. ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕಿಗೆ ತಮ್ಮೆಲ್ಲರಿಗೂ ತುಂಬ ಹೃದಯದ ಸ್ವಾಗತ. ಈಗಾಗಲೇ ಸಂಪತ್ ಶುಕ್ರವಾರದ ಮೊದಲನೇ ಕಾರ್ಯಕ್ರಮ ನೀವೆಲ್ಲರೂ ನೋಡಿದ್ದೀರಾ, ನಮ್ಮೆಲ್ಲರಿಗೂ ಹುರಿದುಂಬಿಸಿದ್ದೀರಾ. ತುಂಬ ಚೆನ್ನಾಗಿ ರನ್ ಆಗಿದೆ. ಈಗ 2ನೇ ಸಂಪತ್ ಶುಕ್ರವಾರ ಅಷ್ಟೇ ಅಲ್ಲ, ವರಮಹಾಲಕ್ಷ್ಮಿ ವ್ರತ ಕೂಡ. ಆ ತಾಯಿ ವರಮಹಾಲಕ್ಷ್ಮಿಯನ್ನ ಕಲಶ ರೂಪದಲ್ಲಿ ಸ್ಥಾಪಿಸಿ ಮನೆ ಮಂದಿಯೆಲ್ಲ ಕೂಡಿ ಸಂತೋಷದಿಂದ ಆಚರಿಸೋ ಹಬ್ಬ ವರಮಹಾಲಕ್ಷ್ಮಿ ಹಬ್ಬ. ಅದರಲ್ಲಂತೂ ಹೆಣ್ಮಕ್ಳು ತುಂಬಾನೇ ಖುಷಿಯಿಂದ ಆಚರಿಸೋ ಹಬ್ಬ ವರಮಹಾಲಕ್ಷ್ಮಿ ಹಬ್ಬ. ಹಬ್ಬದ ಒಬ್ಬಟ್ಟಿಗೆ ಬಿಸಿ ತುಪ್ಪ ಜೋಡಿಯಾದಂತೆ ನಮ್ಮ ಜೀತ್ ಮೀಡಿಯಾ ನಿಮ್ಮ ಜೊತೆಗೆ ಇವತ್ತು ಜೊತೆಯಾಗಿದ್ದೀವಿ. ಹಾಗಾದರೆ ಯಾಕೆ ತಡ? ಬನ್ನಿ, ನಮ್ಮ ಅಮೃತದ ಕಳಶಕ್ಕೆ ಕುಂಕುಮದ ತಿಲಕದಂತೆ ನಮ್ಮ ಸುಧೀಂದ್ರ ದೇಶಪಾಂಡೆ ಗುರುಜಿಯವನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಜಿ, ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತ. ಓಂ ನಮೋ ಭಗವತೆ ವಾಸುದೇವಾಯ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣೇ ನಮೋಸ್ತುತೆ. ಓಂ ಶ್ರೀಂ ಮಹಾಲಕ್ಷ್ಮಿಯೇ ನಮಃ. ಓಂ ಶ್ರೀಂ ಮಹಾಲಕ್ಷ್ಮಿಯೇ ನಮಃ. ಗುರುಜಿ, ನಾವು ಆಲ್ರೆಡಿ ಸಂಪತ್ ಶುಕ್ರವಾರದ ಬಗ್ಗೆ ಮಾತನಾಡ್ತಾ ಇದ್ವಿ. ಇವತ್ತು 2ನೇ ಸಂಪತ್ ಶುಕ್ರವಾರ. ಅಷ್ಟೇ ಅಲ್ಲ, ವರಮಹಾಲಕ್ಷ್ಮಿ ಹಬ್ಬ ಕೂಡ ಒಂಥರ ಡಬ್ಬಲ್ ವಿಶೇಷತೆ. ಏನು ಇದ್ರ ವಿಶೇಷತೆ? ಹೆಂಗೆ ಆಚರಿಸ್ಕೋಬೇಕು ನಾವು ಇದನ್ನ? ನಮಗಂತೂ ನೋಡಿ ಬಹಳ ಖುಷಿ ಆಗ್ತಾ ಇದೆ, ಸಂತೋಷ ಆಗ್ತಾ ಇದೆ. ಅಮ್ಮನವರ ಸ್ವರೂಪ, ಈ ಒಂದು ದಿವ್ಯ ತೇಜಸ್ಸು ನೋಡೋದಕ್ಕೆ 2 ಕಣ್ಣುಗಳು ಸಾಲದು. ಹೌದು ಗುರುಜಿ. ಎಷ್ಟು ಖುಷಿ ಆಗ್ತಾ ಇದೆ ಅಂತಂದರೆ, ನಾವು ಫಾರ್ ದ ಫಸ್ಟ್ ಟೈಮ್ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯಲ್ಲಿ ನಮ್ಮ ಅರ್ಚಕರ ತಂಡ ಜೊತೆಗೆ ನಮ್ಮ ತಂತ್ರಜ್ಞರು ಎಲ್ಲರೂ ಸೇರಿ ನಮ್ಮ ಸುಮಾರು 26 ಲಕ್ಷ 2.6 ಮಿಲಿಯನ್ ನಮ್ಮ ಆಡಿಯನ್ಸ್ ಏನಿದ್ದಾರೆ, ಫಾಲೋವರ್ಸ್ ಇದ್ದಾರೆ, ಅವರಿಗೆ ಈ ಒಂದು ನೇರ ಪ್ರಸಾರದಲ್ಲಿ ತೋರಿಸುವಂತಹ ವ್ಯವಸ್ಥೆ ಮಾಡಿದ್ದೀವಿ. ಇಲ್ಲಿ ಲೈವ್ ಆಗಿ ಪೂಜೆ ನಡೀತಾ ಇದೆ. ಹೌದು. ಜೊತೆಗೆ ನಾವು ಫಸ್ಟ್ ಪಾಡ್ಕಾಸ್ಟಲ್ಲಿ ಸಂಪತ್ ಶುಕ್ರವಾರದ ಎಪಿಸೋಡನ್ನು ಮುಗಿಸಿದ್ವಿ. ಇವತ್ತು 2ನೇ ಸಂಪತ್ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬ ಅಂತ ಪೂಜೆ ಮಾಡ್ತಾ ಇದ್ದೀವಿ. ಡಬಲ್ ವಿಶೇಷತೆ. ಹೌದು 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 ಬಹಳ ವಿಶೇಷತೆ ಇದು. ಸಂಪತ್ ಶುಕ್ರವಾರ ವರಮಹಾಲಕ್ಷ್ಮಿ, ಇದರ ಪೌರಾಣಿಕ ಹಿನ್ನೆಲೆ. ಇವತ್ತು ನಾವು ಹಬ್ಬವನ್ನೇನೋ ಆಚರಣೆ ಮಾಡ್ತೀವಿ, ಆದರೆ ಆ ಹಬ್ಬ ಯಾಕಾಗಿ ಪ್ರಾರಂಭ ಆಯಿತು, ಅದರ ಪೌರಾಣಿಕ ಹಿನ್ನೆಲೆ ಏನು, ಅದನ್ನೆಲ್ಲ ತಿಳ್ಕೊಂಡು ಆಚರಣೆ ಮಾಡಿದಾಗ ಆ ಹಬ್ಬಕ್ಕೆ ಒಂದು ಬೆಲೆ ಬರುತ್ತೆ, ಮತ್ತೆ ತೂಕ ಬರುತ್ತೆ. ಯಾವ ತಪ್ಪುಗಳನ್ನ ಮಾಡಬಾರ್ದು, ಯಾವ ಪ್ರಕಾರವಾಗಿ ಪೂಜೆಯನ್ನ ಮಾಡಬೇಕು, ಮನೆಯಲ್ಲಿ ವಾತಾವರಣ ಹೇಗಿರ್ಬೇಕು, ಇವನ್ನೆಲ್ಲವನ್ನು ಕೂಡ ಎಳೆ ಎಳೆಯಾಗಿ ಬಿಡಿಸುವಂತಹ ಪ್ರಯತ್ನವನ್ನ ಚುಟುಕಾಗಿ ಈ ಒಂದು ಪಾಡ್ಕಾಸ್ಟ್ ಅಲ್ಲಿ ಖಂಡಿತ ಮಾಡೋಣ. ಖಂಡಿತ ಗುರುಜಿ. ಗುರುಜಿ, ನೀವು ಹೇಳಿದ್ದು ತುಂಬಾ ಸತ್ಯ. ಯಾವ್ದನ್ನ ನಾವು ಮಾಡಬೇಕು ಅನ್ನೋದ್ರ ಜೊತೆಗೆ ಯಾವ್ದು ನಾವು ಮಾಡಬಾರ್ದು ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್. ಆ ಗಡಿಬಿಡಿ ಕೂಡ ಆಗ್ತಾ ಇರುತ್ತೆ ಮನೆಯಲ್ಲಿ. ಹಾಗಾದ್ರೆ ನಾವು ಇದನ್ನ ಹೆಂಗೆ ಆಚರಿಸ್ಕೋಬೇಕು? ಹೌದು ನೋಡಿ, ಈ ಸಂಪತ್ ಶುಕ್ರವಾರ ಅದರ ಜೊತೆಗೆ ಬರುವಂತಹ ಈ ವರಮಹಾಲಕ್ಷ್ಮಿ ಹಬ್ಬ ಏನಿದೆ, ಅದಕ್ಕೆ ಪೌರಾಣಿಕ ಹಿನ್ನೆಲೆ ಇದೆ. ನಾನು ಆಗಲೇ ಹೇಳಿದ ಹಾಗೆ ಎಷ್ಟೋ ವೀಕ್ಷಕರಿಗೆ ಇದರ ಹಿನ್ನೆಲೆ ಗೊತ್ತಿರೋದು. ಅದನ್ನ ಕೆಲವೊಂದ್ಸಲ ಹೇಳ್ತಾರೆ ನೋಡಿ. ಇವಾಗ ನಮ್ಮ ಸನಾತನ ಧರ್ಮದ, ಹಿಂದೂ ಧರ್ಮದ ಹಬ್ಬ ಹರಿದಿನಗಳಲ್ಲಿ ನಾವು ಯಾವುದೋ ಅನಿವಾರ್ಯ ಕಾರಣಗಳಿಂದ ಪೂಜೆ ಮಾಡದೇ ಇದ್ರೂ ಕೂಡ ಅದಕ್ಕೆ ಸಂಬಂಧಪಟ್ಟಂತಹ ಕತೆಗಳನ್ನ, ಪೌರಾಣಿಕ ಉಲ್ಲೇಖಗಳನ್ನ ಕೇಳಿದ್ರು ಕೂಡ ಪಾಪ ನಾಶ ಆಗತ್ತೆ, ಹೌದು, ಪೂಜೆ ಮಾಡಿದಷ್ಟೇ ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ. ಹೌದು. ಹಾಗಾಗಿ ಪಾಪ ಸುಮಾರು ಜನ ವೀಕ್ಷಕರಿಗೆ ಏನು ಈ ಪಾಡ್ಕಾಸ್ಟ್ ನೋಡ್ತಾ ಇದ್ದಾರೆ, ಅನಿವಾರ್ಯ ಕಾರಣಗಳಿಂದ ಕೆಲವೊಬ್ರು ಊರಿಗೆ ಹೋಗಿರ್ತಾರೆ, ಅಥವಾ ಏನೋ ಕೆಲವೊಂದು ಪರ್ಸನಲ್ ಇಶ್ಯೂಸ್ ಇಂದ ಪೂಜೆ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ ಅಂಥವರು ಈ ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆಯ ಕಥೆಯನ್ನ, ಪೌರಾಣಿಕ ಕಥೆಯನ್ನ ಕೇಳಿದ ಮಾತ್ರಕ್ಕೆ ಅವರಿಗೆ
ಪೂಜೆ ಮಾಡಿದಷ್ಟೇ ಶ್ರೇಷ್ಠ ಫಲ ಬರುತ್ತೆ ಅನ್ನುವಂತ ಐತಿಹ್ಯ, ನಂಬಿಕೆ, ಉಲ್ಲೇಖ ಇದೆ. ಓಕೆ, ಅದರ ಬಗ್ಗೆ ಮೊದಲು ನಾವು ಸರಿ ಗುರುಜಿ. ವಿಚಾರ ವಿಮರ್ಶೆ ಮಾಡಿ ನಂತರ ನಮ್ಮ ವೀಕ್ಷಕರು ಕಾಯ್ತಾ ಇರ್ತಾರೆ. ಹಾಗಾದ್ರೆ ಈ ಪೌರಾಣಿಕ ಹಿನ್ನೆಲೆ ಏನು, ಯಾಕೆ ಆಚರಿಸ್ತೀವಿ ನಾವು ವರಮಹಾಲಕ್ಷ್ಮಿ ಹಬ್ಬನ ಅಂತ? ಹೌದು ಹೌದು, ನೋಡಿ, ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಸುಮಾರು ಕೋಟ್ಯಾಂತರ ವರ್ಷಗಳ ಹಿಂದೆ ಸ್ಕಂದ ಪುರಾಣದಲ್ಲಿ ನೋಡಿ ಇದರ ಉಲ್ಲೇಖ ಎಲ್ಲಿದೆ ಅಂತ ಸುಮಾರು ಜನ ಕೇಳ್ತಾರೆ. ಹೌದು, ಅವ್ರಿಗೂ ಕೂಡ ಹೇಳಕ್ ಇಷ್ಟಪಡ್ತೀನಿ. ಸ್ಕಂದ ಪುರಾಣ ಅಂತ ಇದೆ, ಎಲ್ಲರೂ ಕೇಳಿರ್ತಾರೆ. ಆ ಸ್ಕಂದ ಪುರಾಣದಲ್ಲಿ ವರಮಹಾಲಕ್ಷ್ಮಿ ಪೂಜೆಯ ಉಲ್ಲೇಖ ಸಿಗುತ್ತೆ. ಇದೇನು ಇವತ್ತು ನಿನ್ನೆ ಮೊನ್ನೆ ಆರಂಭ ಆದಂತ ವ್ರತ ಅಲ್ಲ ವೀಕ್ಷಕ. ಓಕೆ, ಸ್ಕಂದ ಪುರಾಣದಲ್ಲಿ ಇದರ ಸ್ಕಂದ ಪುರಾಣದಲ್ಲೇ ಉಲ್ಲೇಖ ಸಿಗುತ್ತೆ. ಅಲ್ಲಿ ಕುಂಡಿನೀಪುರ ಎಂಬ ಊರಿನಲ್ಲಿ ಚಾರುಮತಿ ಎಂಬ ಸಾಧ್ವಿ ಸ್ತ್ರೀ ವಾಸಿಸ್ತಾ ಇದ್ಲು. ಆ ಸ್ತ್ರೀ ತನ್ನ ಅತ್ತೆ ಮತ್ತು ಮಾವರ ಜೊತೆಗೆ ತುಂಬಾ ಹೊಂದಾಣಿಕೆ, ಅನ್ಯೋನ್ಯತೆ, ಪ್ರೀತಿಯಿಂದ ಸಂಸಾರ ನಡೆಸ್ಕೊಂಡು ಹೋಗ್ತಾ ಇದ್ಲು. ಅವಳ ಪತಿವ್ರತೆ ಭಕ್ತಿ ಜೊತೆಗೆ ಆ ಶ್ರೀಮನ್ನಾರಾಯಣ, ಲಕ್ಷ್ಮಿ, ಶಿವ, ಪಾರ್ವತಿಯರಲ್ಲಿ ಅನನ್ಯ ಭಕ್ತಿ ಭಾವ ಎಲ್ಲ ನೋಡಿ ನಾವು ನಿನ್ನೆ ಕೂಡ ಒಂದು ಶೂಟಿಂಗ್ ಅಲ್ಲಿ ಇನ್ವಾಲ್ವ್ ಆಗಿದ್ವಿ. ಪಾಡ್ಕಾಸ್ಟ್ ಅಲ್ಲಿ ಶ್ರಾವಣ ಮಾಸದ ಒಂದು ಪಾಡ್ಕಾಸ್ಟ್ ಅದು. ಅದರಲ್ಲಿ ಹೇಳ್ತಾ ಇದ್ದೆ, ಈಶ್ವರನಿಗೆ ಲಕ್ಷ್ಮೀ ಪ್ರೀತಿಯನ್ನ ಮಾಡಿದ್ರೆ ಬಹಳ ಸಂತೃಪ್ತಿ ಅಂತೆ. ಮಾತೆ ಮಹಾಲಕ್ಷ್ಮಿಗೆ ಈಶ್ವರನ ಪ್ರೀತಿಯನ್ನ ಮಾಡಿದ್ರೆ ಅತಿ ಸಂತೃಪ್ತಿ ಅಂತೆ. ನೋಡಿ ಒಂದಕ್ಕೊಂದು ಅಲ್ಲಿ ಕನೆಕ್ಷನ್ ಹೇಗಿದೆ ಅಂತ ಹೇಳಿ. ಹಾಗೆ ಈ ಒಂದು ಸಾಧ್ವಿ ಪತಿವ್ರತೆ ಸ್ತ್ರೀ ಈ ಪೂಜೆಯಲ್ಲಿ ತಲ್ಲೀನರಾಗಿ ಮನೆತನ ಎಲ್ಲವನ್ನ, ಯಾರಾದ್ರೂ ಮನೆ ಎದುರುಗಡೆ ಭಿಕ್ಷುಕರು ಬಂದ್ರೆ ಅವ್ರನ್ನ ಯಾವ ಕಾರಣಕ್ಕೂ ಖಾಲಿ ಕೈಯಲ್ಲಿ ಖಾಲಿ ಹೊಟ್ಟೆಯಲ್ಲಿ ಕಳಿಸ್ತಿರ್ಲಿಲ್ಲ. ಮನೆಯಲ್ಲಿ ಯಾರು ಸೇವಕರಿದ್ರು ಅವ್ರನ್ನ ಮಕ್ಕಳಂತೆ ನೋಡ್ಕೋತಾ ಇದ್ರು. ಅಷ್ಟು ಒಂದು ಸಾತ್ವಿಕ ಭಾವನೆ. ಏನಾಯ್ತು, ಮಾತೆ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರು ಆ ಪತಿವ್ರತೆ ಸಾಧ್ವಿ ಸ್ತ್ರೀಯ ಎಲ್ಲ ಪ್ರತಿಯೊಂದು ಹೆಜ್ಜೆಗಳನ್ನ ಗಮನಿಸ್ತಾ ಬಹಳ ಸಂತೃಪ್ತಿಯಾದಾಗ ಶ್ರೀಮನ್ನಾರಾಯಣರು ಹೇಳ್ತಾರಂತೆ, ಇಲ್ಲ, ಈ ಸ್ತ್ರೀಯ ಒಂದು ಎಲ್ಲಾ ಕೆಲಸಗಳನ್ನ ಗಮನಿಸಿದಾಗ ಬಹಳ ಖುಷಿ ಆಗತ್ತೆ. ಮಾತೆ ಮಹಾಲಕ್ಷ್ಮಿ ಅಮ್ಮನವರು ಶ್ರೀಮನ್ನಾರಾಯಣರ ಪಾದವನ್ನ ಸೇವೆ ಮಾಡ್ತಾ ಕೂತಿರ್ತಾರಂತೆ. ಆಗ ಅಮ್ಮನವರು ಹೇಳ್ತಾರೆ, ಮಾತೆ ಮಹಾಲಕ್ಷ್ಮಿ, ಇಲ್ಲ, ಈ ಸ್ತ್ರೀಯ ಸ್ವಪ್ನದಲ್ಲಿ ನಾನು ಪ್ರಕಟಗೊಂಡು ಒಂದು ಸಂದೇಶವನ್ನ ಕೊಡ್ತೀನಿ ಅಂತ ಹೇಳಿದಾಗ, ಹೌದಾ, ಅದು ಯಾವ ಸಂದೇಶ ಅಂತ ಹೇಳಿ ಶ್ರೀಮನ್ನಾರಾಯಣರು ಕೇಳ್ತಾರಂತೆ. ಆಗ ಒಂದು ಈ ಪತಿ ಪತ್ನಿಯರು ಹೇಗೆ ಹಾಸ್ಯ ಭಾವದಿಂದ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಮಾತಾಡ್ತಿರ್ತಾರೆ, ಆಗ ಆ ಮಾತಾಡಿದಾಗ ಅಮ್ಮನವರು ಹೇಳ್ತಾರಂತೆ, ಅದನ್ನ ನಾನು ಇಲ್ಲಿ ಹೇಳೋದಿಲ್ಲ, ನಾ ಆ ಸ್ತ್ರೀ ಕನಸಿನಲ್ಲಿ ಹೇಳ್ತೀನಿ ಅಂತ ಹಾಸ್ಯಭರಿತವಾಗಿ ಉತ್ತರ ಕೊಡ್ತಾರಂತೆ. ಅವತ್ತು ರಾತ್ರಿನೇ ಶ್ರೀಮನ್ನಾರಾಯಣರಿಗೆ ಅದು ತಿಳಿದಿರುತ್ತೆ ಸಮಾಚಾರ, ಈ ವ್ರತ ಲೋಕ ಖ್ಯಾತಿ ಆಗತ್ತೆ ಇನ್ನು ಮೇಲೆ ಅಂತ ಹೇಳಿ. ಅಮ್ಮನವರು, ಮಾತೆ ಮಹಾಲಕ್ಷ್ಮಿ ಅಮ್ಮನವರು ಆ ಸಾಧ್ವಿ ಪತಿವ್ರತೆ ಸ್ತ್ರೀಯ ಕನಸಲ್ಲಿ ಬಂದ್ಬಿಟ್ಟು ಶ್ರಾವಣ ಮಾಸದ ಮುನ್ನ ಹುಣ್ಣಿಮೆ ಏನು ಬರುತ್ತೆ, ಈಗ ನಾವೇನು ಇದಕ್ಕೆ ಈ ರಕ್ಷಾಬಂಧನ, ನೂಲು ಹುಣ್ಣಿಮೆ ಅಂತೀವಿ, ಆ ಹುಣ್ಣಿಮೆಯ ಮುನ್ನ ಬರುವಂತಹ ಶುಕ್ರವಾರಗಳಲ್ಲಿ ನನ್ನನ್ನ ಪೂಜಿಸಿ ವ್ರತ ಮಾಡು, ಇದು ವರಮಹಾಲಕ್ಷ್ಮಿ ಹಬ್ಬ ಅಂತ ಲೋಕಖ್ಯಾತಿ, ಲೋಕವಿಖ್ಯಾತಿಯನ್ನ ಪಡೀಲಿ ಅಂತ ಹೇಳಿ ಆಶೀರ್ವಾದ ಮಾಡ್ತಾರಂತೆ. ಹಾಗಾಗಿ ಇಲ್ಲಿ ಒಂದು ಸಾಮಾನ್ಯ ಪ್ರಶ್ನೆ, ಸಾಮಾನ್ಯ ಜನರಲ್ಲಿ, ವೀಕ್ಷಕರಲ್ಲಿ ಬರುವಂತಹ ಪ್ರಶ್ನೆಯನ್ನು ಕೂಡ ನಾನೀಗ ಇಲ್ಲಿ ಕ್ಲಿಯರಿಫಿಕೇಶನ್ ಮಾಡಿ. ಹೌದು ಗುರುಜಿ, ಅಂದ್ರೆ ನೀವೀಗ ಹೇಳ್ತಾನೆ ನಂಗೆ ಅದು ಅರ್ಥ ಆಯ್ತು. ಎರಡನೇ ಶುಕ್ರವಾರ ಮಾಡ್ಬೇಕೋ ಅಥವಾ ಮೂರನೇ ಶುಕ್ರವಾರ ನಾವು ಈ ವರಮಹಾಲಕ್ಷ್ಮಿನ ಆಚರಿಸ್ಬೇಕು ಅಂತ ತುಂಬಾ ಗೊಂದಲ ಇದೆ. ಪ್ರತಿ ವರ್ಷ ಗೊಂದಲ ಇರುತ್ತೆ. ಅದನ್ನ ತಾವು ಇವತ್ತು ಕ್ಲಿಯರ್ ಮಾಡ್ಕೊಡ್ಬೇಕು ವೀಕ್ಷಕರಿಗೆ. ಖಂಡಿತ. ನೋಡಿ ವೀಕ್ಷಕರೇ, ಏನಾಗುತ್ತೆ ಅಂತಂದ್ರೆ, ಅಮ್ಮ ಮಾತೆ ಮಹಾಲಕ್ಷ್ಮಿ ಏನು ಚಾರುಮತಿ ಎನ್ನುವಂತಹ ಸಾಧ್ವಿ ಸ್ತ್ರೀ ಕನಸಿನಲ್ಲಿ ಬಂದು ಹೇಳಿದಾಗ, ಶ್ರಾವಣ ಮಾಸದ ಏನು ಹುಣ್ಣಿಮೆ ಬರುತ್ತೆ ಅದರ ಮುನ್ನ ಬರುವಂತಹ ಶುಕ್ರವಾರಗಳಲ್ಲಿ ನನ್ನ ವ್ರತವನ್ನ ಮಾಡು ಅಂತ ಹೇಳಿ. ಹಾಗಾಗಿ ಈ ಸಂಸಾರಸ್ಥರು ತಮ್ಮ ಅನುಕೂಲಕ್ಕೋಸ್ಕರ ಮೊದಲನೆಯ ಶುಕ್ರವಾರದಂದು ಕೂಡ ವರಮಹಾಲಕ್ಷ್ಮಿ ಹಬ್ಬ ಮಾಡಬಹುದು, ಎರಡನೆಯ ಶುಕ್ರವಾರದಂದು ಕೂಡ ವರಮಹಾಲಕ್ಷ್ಮಿ ಹಬ್ಬ ಮಾಡಬಹುದು, 3, 4 ಯಾವ್ದಾದ್ರು ಸರಿ. ಯಾಕೆಂದ್ರೆ ಹೇಳಿ, ಈ ಒಂದು ಇನ್ಫಾರ್ಮೇಶನ್ ಆಕ್ಚುಲಿ ತುಂಬಾ ಇಂಪಾರ್ಟೆಂಟ್ ಇತ್ತು ಅನಿಸ್ತು ನಂಗೆ. ಯಾಕಂದ್ರೆ ಎಲ್ಲರೂ ಒಂದು ಎರಡನೇದು ಅಂತ ಫಿಕ್ಸ್ ಆಗ್ಬಿಟ್ಟಿರ್ತಾರೆ.
ಬೇಡ. ಆದ್ರೆ ತಾವು ಹೇಳಿದ್ರೆ ಇವತ್ತು ಒಂದೇದನ್ನು ಕೂಡ ಮಾಡ್ಕೋಬಹುದು ಅಂತ. ಖಂಡಿತವಾಗಿಯೂ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಸ್ವತಃ ಅಮ್ಮ ಮಹಾಲಕ್ಷ್ಮಿ ಹೇಳಿರುವಂತಹ ಈ ಚಾರುಮತಿಗೆ ಹುಣ್ಣಿಮೆಗೆ ಬರುವ ಮುನ್ನ ಏನು ಶುಕ್ರವಾರಗಳಿರುತ್ತೆ, ಆ ಯಾವುದಾದರೂ ಶುಕ್ರವಾರ, ಯಾಕೆಂದ್ರೆ ಅದೆಲ್ಲವೂ ಕೂಡ ಸಂಪತ್ ಶುಕ್ರವಾರ. ಓಕೆ. ಆ ಸಂಪತ್ ಶುಕ್ರವಾರ ಹೆಸರಲ್ಲೇ ಸಂಪತ್ತಿದೆ, ಹಾ, ಅಮ್ಮನವರ ಒಂದು ವಿಶೇಷ ಅನುಗ್ರಹ. ಯಾವುದಾದ್ರೂ ಶುಕ್ರವಾರ ನನ್ನ ವರಮಹಾಲಕ್ಷ್ಮಿ ವ್ರತವನ್ನ ಮಾಡೋದು ವರಮಹಾಲಕ್ಷ್ಮಿ ಅಂತ ಲೋಕ ಪ್ರಖ್ಯಾತಿಗೊಳ್ಳುತ್ತೆ ಅಂತ. ತಕ್ಷಣ ಆ ಸ್ತ್ರೀ ಬೆಳಗ್ಗೆ ಸ್ವಪ್ನ ಆದಾಗ ಎದ್ದು ಮನೆಯವರಿಗೆಲ್ಲ ಸಮಾಚಾರವನ್ನ ಹೇಳ್ತಾಳೆ, ಈ ತರ ಅಮ್ಮ ಮಹಾಲಕ್ಷ್ಮಿಯವರು ಕನಸಲ್ಲಿ ಬಂದಿದ್ರು, ಈ ತರ ನನಗೆ ಒಂದು ದೈವ ವಾಣಿ ಆಯ್ತು, ಸಾಕ್ಷಾತ್ ಅಮ್ಮನವ್ರನ್ನ ನೋಡಿದೆ, ಈ ಶುಕ್ರವಾರ, ಈ ಹುಣ್ಣಿಮೆಗೆ ಬರುವಂತ ಶುಕ್ರವಾರ, ಮುನ್ನ ಶುಕ್ರವಾರ ವರಮಹಾಲಕ್ಷ್ಮಿ ವ್ರತವನ್ನ ಮಾಡಬೇಕು ಅಂತ ಹೇಳಿ ಎಲ್ಲರಿಗೂ ಖುಷಿ ಆಗುತ್ತೆ. ಅವರೆಲ್ಲರೂ ಕೂಡ ಆ ಒಂದು ವಠಾರದಲ್ಲಿ ಯಾರ್ಯಾರಿದ್ರು ಎಲ್ರಿಗೂ ಕೂಡ ಖುಷಿ ಸಮಾಚಾರವನ್ನು ಹೇಳಿ ಆ ವರಮಹಾಲಕ್ಷ್ಮಿ ಭರ್ಜರಿಯಾಗಿ ವ್ರತವನ್ನ ಮಾಡ್ತಾರೆ. ಅಲ್ಲಿಂದ ಆ ಸ್ತ್ರೀಗೆ ಒಂದು ಶುಕ್ರವಾರದಿಂದ ಒಂದು ಶುಕ್ರವಾರಕ್ಕೆ, ಒಂದು ಶುಕ್ರವಾರದಿಂದ ಒಂದು ಶುಕ್ರವಾರಕ್ಕೆ ಅದ್ಯಾವ ಸಂಪತ್ತು ಅವರ ಮನೆಯಲ್ಲಿ ಜಮೆ ಆಗ್ತಾ ಹೋಗುತ್ತೆ ಅಂತಂದ್ರೆ ಧನ ಕನಕ ಬಂಗಾರದ ಮಳೆಯೇ ಆಗತ್ತೆ. ನೋಡಿ, ಅಮ್ಮನವರು ಸಾಕ್ಷಾತ್ ಕನಸಿನಲ್ಲಿ ಬಂದು ಹೇಳಿದಂತಹ ವ್ರತವೇ ವರಮಹಾಲಕ್ಷ್ಮಿ ವ್ರತ. ಎಷ್ಟು ಪವರ್ ಇದೆ ಇದಕ್ಕೆ, ಇನ್ನೂ ಸಾಕಷ್ಟು ರಹಸ್ಯ ಇದೆ. ಒಂದೊಂದಾಗಿ ಮಾತಾಡ್ತಾ ಹೋಗೋಣ. ಅದ್ರ ಜೊತೆಗೆ ರೆಮಿಡೀಸ್ಗಳು ಕೂಡ ಇದೆ. ಓಕೆ ಗುರುಜಿ, ಆಕ್ಚುಲಿ ನಾವು ಎಲ್ಲರೂ ಪೂಜೆಯನ್ನ ಮಾಡ್ತಾ ಇರ್ತೀವಿ, ಯಾರೋ ಮಾಡಿದ್ರು ಅಂತ ನೋಡ್ತೀವಿ, ಮಾಡ್ತಾ ಇರ್ತೀವಿ. ಬಟ್ ಅದ್ರ ಹಿನ್ನೆಲೆ ಯಾಕೆ ಮಾಡಬೇಕು ಅದನ್ನ ನೀವು ತಿಳಿಸ್ಕೊಟ್ರಿ ಇವತ್ತು. ಅದು ತುಂಬಾ ಮುಖ್ಯ ಆಗಿತ್ತು ಜನರಿಗೆ ಗೊತ್ತಾಗೋದು. ಯಾಕಂದ್ರೆ ನಮಗೆ ಯಾಕೆ ಮಾಡ್ತಿದ್ವಿ ಅಂತ ಗೊತ್ತಾದಾಗ ಇನ್ನೂ ಚೆನ್ನಾಗಿ ಅದನ್ನ ಮಾಡಕ್ಕೆ ನಮಗೆ ಖುಷಿಯಿಂದ ಮಾಡ್ಬೋದು ನಾವು ಅದನ್ನ. ಗುರುಜಿ, ಇನ್ನು ನಾವು ಏನಾಗತ್ತೆ ಅಂದ್ರೆ ಇವಾಗ ಒಂಥರ ಫಾಸ್ಟ್ ಫಾರ್ವರ್ಡ್ ಲೈಫು. ಎಲ್ಲರೂ ಇವಾಗ ಸೀರೆ ಉಡಿಸಿ ಕೂಡಿಸಿ ಪೂಜೆ ಮಾಡೋಕ್ಕೆ ಕೆಲವೊಬ್ರಿಗೆ ಆಗತ್ತೆ, ಕೆಲವೊಬ್ರಿಗೆ ಆಗ್ಲಿಕ್ಕಿಲ್ಲ. ಸೊ ಅವರು ಏನ್ ಮಾಡ್ಕೋಬೇಕು ಅಂತ ನೋಡಿ. ಇದರಲ್ಲಿ ಈ ವರಮಹಾಲಕ್ಷ್ಮಿ ವ್ರತ ಹೇಗಿದೆ ಅಂತಂದ್ರೆ, ಇದು ಕಾಲಕ್ರಮೇಣ ಬೆಳೆದು ಬಂದಂತೆ ಇದನ್ನು ಕೂಡ ಈಗ ಕರ್ನಾಟಕದಲ್ಲಿ ಅಥವಾ ಭಾರತ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಕೆಲವೊಂದು ಪ್ರಾಂತ್ಯಗಳಲ್ಲಿ ಇದನ್ನ ಆಚರಣೆ ಮಾಡ್ತಾರೆ, ಕೆಲವೊಂದು ಪ್ರಾಂತ್ಯಗಳಲ್ಲಿ ಇದನ್ನ ಆಚರಣೆ ಮಾಡ್ಲಿಕ್ಕಿಲ್ಲ. ಸಾಮಾನ್ಯವಾಗಿ ಸಂಪತ್ ಶುಕ್ರವಾರ ಅಂತ ಹೇಳಿ ಫೋಟೋ ಇಟ್ಟು ವಿಗ್ರಹ ಇಟ್ಟು ಇದನ್ನ ಆಚರಣೆ ಮಾಡ್ತಾರೆ. ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕಳಶ, ಮುಖವಾಡ ಜೊತೆಗೆ ಇಲ್ಲಿ ನಾವೇನು ಅಲಂಕಾರವನ್ನ ಮಾಡಿದ್ದೀವಿ ಇದೇ ಪ್ರಕಾರವಾಗಿ ಅಲಂಕಾರವನ್ನ ಮಾಡಿ ಸೀರೆಯನ್ನ ಉಡಿಸೋದಕ್ಕೂ ಕೂಡ ಕ್ರಮ ಇರುತ್ತೆ. ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನು ಸೀರೆಯನ್ನ ಹೇಗೆ ಉಡಿಸ್ಬೇಕು ಅನ್ನೋದು ಕೂಡ ಸಾಕಷ್ಟು ವೀಕ್ಷಕರಲ್ಲಿ ಗೊಂದಲ ಇರುತ್ತೆ. ಹೌದು, ಅದನ್ನ ನಿವಾರಣೆ ಮಾಡಬೇಕು ಅಂತ ಹೇಳೇನೆ ನಾವು ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯಲ್ಲಿ, ನಮ್ಮ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವೀಕ್ಷಕರೊಬ್ಬರು ನಮ್ಮನ್ನ ಆಹ್ವಾನ ಮಾಡಿದ್ರು. ಅವ್ರ ಮನೆಗೆ ಹೋಗಿ ನಮ್ಮ ತಂಡ ಚಿತ್ರೀಕರಣ ಮಾಡ್ಕೊಂಡು ಬಂದಿದೆ. ಆ ವಿಡಿಯೋ ಕೂಡ ಈಗ ಅವೈಲೇಬಲ್ ಇದೆ. ಅದರ ಲಿಂಕ್ ಅನ್ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀವಿ. ಅದನ್ನ ಅವ್ರು ನೋಡ್ಕೊಂಡ್ಬಿಟ್ರೆ ಕಳಶ ಇಡುವಂತ ಕ್ರಮ ಆಗಿರ್ಬೋದು, ಸೀರೆ ಉಡಿಸುವಂತ ಕ್ರಮ ಆಗಿರ್ಬೋದು, ಪ್ರತಿಯೊಂದು ಕ್ರಮವನ್ನ ಕೂಡ ನಾವು ಅದರಲ್ಲಿ ವಿವರಣೆ ಮಾಡಿದ್ದೀವಿ. ಇನ್ನ ಇಲ್ಲಿ ಏನು ಅರ್ಚಕರ ಸಮ್ಮುಖದಲ್ಲಿ ಒಂದು ಸಾಕ್ಷಾತ್ ಅಮ್ಮನವರ ಪೂಜೆ ನಡೀತಾ ಇದೆ, ಇದನ್ನ ಕೂಡ ನಾವು ಈಗ ವಿವರಣೆ ಮಾಡ್ತಾ ಹೋಗೋಣ. ಮೇಜರ್ ಅಂದ್ರೆ ಇದಕ್ಕೆ ಕಲಶ, ವರಮಹಾಲಕ್ಷ್ಮಿ ಕಲಶ ಇಟ್ಟು ಪೂಜೆ ಮಾಡದೆ, ಕಲಶ, ಅದರ ಒಳಗಡೆ ಕೆಲವೊಂದು ವಸ್ತುಗಳು ಬರುತ್ತೆ, ನೀರು, ಅದರ ಒಳಗಡೆ ಕುಂಕುಮ. ಆಮೇಲೆ ಈ ಸಂದರ್ಭದಲ್ಲಿ ಈ ಸೋಷಿಯಲ್ ಮೀಡಿಯಾ ಬಂದ ಮೇಲೆ ಏನಾಗಿದೆ ಅಂದ್ರೆ ಕಳಶದಲ್ಲಿ ಅದ್ ಹಾಕ್ಬೇಕು ಇದ್ ಹಾಕ್ಬೇಕು ಅಂತ ಹೇಳಿ ಶಾಸ್ತ್ರದಲ್ಲಿ ಏನು ಉಲ್ಲೇಖ ಇರುತ್ತೆ ಅದನ್ನ ಬಿಟ್ಟು ಬೇರೆ ಬೇರೆ ಹಾಕ್ಸೋದಕ್ಕೆ ಶುರು ಮಾಡಿದ್ದಾರೆ. ಅದು ಅಪಚಾರ ಆಗುತ್ತೆ, ಖಂಡಿತ ಅಪಚಾರ. ಅದಕ್ಕೆ ಯಾವ ವಸ್ತುಗಳು ಏನ್ ಹಾಕ್ಬೇಕು ಅದನ್ನ ಮಾತ್ರ ಹಾಕಿ. ಹಾಗಾದ್ರೆ ಏನೇನನ್ನ ಹಾಕ್ಬೇಕು? ಖಂಡಿತ ಇಲ್ಲಿ ನೋಡಿ, ಶಾಸ್ತ್ರಗಳಲ್ಲಿ ನಮಗೆ ಅಡಿಕೆ, ಫಲತಾಂಬೂಲ ಅಂತ ಏನ್ ಹೇಳ್ತೀವಿ, ಅದರಲ್ಲಿ ಅಡಿಕೆ ಮಾತ್ರ ಬಹಳ ಶ್ರೇಷ್ಠ. ಅರಿಶಿಣದ ಕೊಂಬು, ಮಾತೆ ಮಹಾಲಕ್ಷ್ಮಿ ಸ್ವರೂಪ, ಅದರ ಜೊತೆಗೆ ನಾಣ್ಯ, ಚಿಟಿಕೆ ಕುಂಕುಮ, ಒಂದು ಕೆಂಪು ಹೂವು, ಕೆಂಪು ಅಕ್ಷತೆ. ಇಷ್ಟು ಇದ್ದಾಗ ವೆರಿ ಬೇಸಿಕ್ ಆದ್ರೆ ತುಂಬಾ ಪವರ್ಫುಲ್ ವಸ್ತುಗಳಿವೆ. ಇಷ್ಟು ಇದ್ರೆ ಸಂತೃಪ್ತಿ. ಇದನ್ನ ಬಿಟ್ಟು ಮತ್ತೇನ್ ಮಾಡ್ತಾರೆ, ಗೋಮತಿ ಚಕ್ರ ಹಾಕ್ತಾರೆ, ಮತ್ತೊಂದು ಹಾಕ್ತಾರೆ, ಮಗದೊಂದು ಹಾಕ್ತಾರೆ, ಕವಡೆ ಹಾಕ್ತಾರೆ. ಆದ್ರೆ ಏನಾಗುತ್ತೆ ಅಂದ್ರೆ ಇಲ್ಲಿ ವೀಕ್ಷಕರೇ, ಒಂದೊಂದು ವಸ್ತುಗಳು ಕೂಡ ಗ್ರಹದ ಜೊತೆಗೆ ನೇರ ಸಂಬಂಧ ಸಂಪರ್ಕ ಇರುತ್ತೆ. ಅದಕ್ಕೆ ಶಾಸ್ತ್ರದಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ಲಕ್ಷ್ಮೀ ಸ್ವರೂಪ ಪಂಚವಸ್ತುಗಳು ಅಂತ ಹೇಳ್ತಾರೆ. ಆ ಪಂಚವಸ್ತುಗಳನ್ನು ಹಾಕಿದ್ರೆ ಸಾಕು.
ಅದನ್ನ ಮೀರಿ ಈ ಗ್ರಹದ ಜೊತೆಗೆ ನೇರ ಸಂಪರ್ಕ ಇರುವಂತಹ ಕೆಲವೊಂದು ಪವರ್ಫುಲ್ ವಸ್ತುಗಳನ್ನ ಹಾಕಿದಾಗ ಅಲ್ಲಿ ಕೆಲವೊಂದು ವೈಬ್ರೇಷನ್ಗಳು ಬೇರೆ ತರ ಆಗುತ್ತೆ. ಅದನ್ನ ಗಮನ ಇಟ್ಟು ಅವರು ಸ್ವಲ್ಪ ನೋಡ್ಕೋಬೇಕಾಗತ್ತೆ. ಇನ್ನೂ ಹೆಚ್ಚಿನ ಮಾಹಿತಿಗೆ ನಾನು 7:30 ನೇರ ಪ್ರಸಾರದಲ್ಲಿ ಪ್ರತಿದಿನ ದಾರಿದೀಪ ಕಾರ್ಯಕ್ರಮದಲ್ಲಿ ಬರ್ತಾ ಇರ್ತೀನಿ. ಒಂದು ಸಪರೇಟ್ ಲೈವ್ ಅನ್ನೇ ಮಾಡ್ತೀನಿ. ವರಮಹಾಲಕ್ಷ್ಮಿ ಕಳಶದಲ್ಲಿ ಈ ವಸ್ತುಗಳನ್ನ ಮಾತ್ರ ಹಾಕಿ ಬೇರೆದ್ ಬೇಡ ಅಂತ ಅದನ್ನ ಅವರಿಗೆ ತೋರಿಸೋಣ. ಓಕೆ ಗುರುಜಿ, ಇವಾಗ ಇನ್ನೊಂದು ಏನಾಗುತ್ತೆ ಅಂತಂದ್ರೆ ವರಮಹಾಲಕ್ಷ್ಮಿ ಹಬ್ಬ ಅಂತ ತಕ್ಷಣ ಎಲ್ಲ ಹೆಣ್ಮಕ್ಳಿಗೂ ಒಂಥರ ಖುಷಿ. ಬಟ್ ಕೆಲವೊಬ್ರು ಮನೆಯಲ್ಲಿ ಇದನ್ನ ಮಾಡ್ತಾ ಬಂದಿರ್ತಾರೆ, ಅವ್ರು ಮಾಡ್ತಾ ಹೋಗ್ತಾರೆ. ಬಟ್ ಕೆಲವೊಬ್ರು ಮನೇಲಿ ಮಾಡಿರಲ್ಲ, ಬಟ್ ಅವ್ರಿಗೆ ನೋಡ್ಬಿಟ್ಟು ಏನ್ ಅನ್ಸುತ್ತೆ, ನಾನು ಮಾಡ್ಬೇಕಪ್ಪ ಇದನ್ನ ಅಂತ ಅನ್ಸುತ್ತೆ. ಮಾಡ್ಕೋಬೋದಾ? ಖಂಡಿತವಾಗಿಯೂ ಮಾಡ್ಕೋಬಹುದು. ಇಲ್ಲಿ ಏನಾಗಿರುತ್ತೆ ಅಂತಂದ್ರೆ ತಲತಲಾಂತರಗಳಿಂದ ಆ ಸೊಸೆಯಂದ್ರಿಗೆ ವರಮಹಾಲಕ್ಷ್ಮಿಯ ಒಂದು ರಹಸ್ಯ ಮಂತ್ರವನ್ನ ಅವ್ರ ಹಿರಿಯರ ಕಿವಿಯಲ್ಲಿ ಹೇಳಿ ಅದನ್ನ ಮುಂದುವರಿಸುವಂತ ಸಂಪ್ರದಾಯ ತುಂಬಾ ಕಡೆಗಿದೆ. ಆಮೇಲೆ ವರಮಹಾಲಕ್ಷ್ಮಿ ಅಮ್ಮನವರಿಗೆ ಉಡಿಸಿದಂತ ಸೀರೆಯನ್ನ ಮನೆಯ ಹಿರಿಯ ಸೊಸೆಗೆ ಅದನ್ನ ಧಾರಣೆ ಮಾಡ್ಕೊಳ್ಳಕ್ಕೂ ಕೂಡ ಕೊಡುವಂತ ಸಂಪ್ರದಾಯ ಇಂದಿಗೂ ಇದೆ. ನಮ್ಮ ಸುಮಾರು ಪುರಾತನ 100, 200, 300 ವರ್ಷಗಳಿಂದ ಮನೆಯಲ್ಲಿ ಮನೆತನದಲ್ಲಿ ಅವ್ರು ಪೂಜೆ ಮಾಡ್ಕೊಂಡ್ ಬರ್ತಾ ಇದ್ದಾರೆ ಅಂದ್ರೆ ಮಾಡ್ಲಿ, ಅದು ಅವ್ರು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ. ನೋಡಿ ನಾವು ಕೂಡ ಅಮ್ಮನವ್ರನ್ನ ಕೂರಿಸ್ಬೇಕು, ಪ್ರತಿಷ್ಠಾಪನೆ ಮಾಡ್ಬೇಕು, ಪೂಜೆ ಮಾಡ್ಬೇಕು ಅಂದ್ರೆ ಮುಕ್ತವಾಗಿ ಮಾಡಿ. ಇದರಲ್ಲಿ ಯಾವ ಅಡೆತಡೆ ಇಲ್ಲ. ದೇವರ ಪೂಜೆ ಯಾಕೆ ಮಾಡಬಾರದು, ಮಾಡಬೇಡಿ ಅಂತ ಯಾಕೆ ಹೇಳ್ಬೇಕು ಹೇಳಿ? ಮಾಡ್ಬೇಕು ದೇವ್ರ ಪೂಜೆ. ಇದು ತುಂಬಾ ಜನಕ್ಕೆ ಒಂಥರ ಕನ್ಫ್ಯೂಷನ್ ಇರುತ್ತೆ. ನಮ್ಮ ಮನೆಯಲ್ಲಿ ಇಲ್ಲ, ನಾನ್ ಮಾಡ್ಬೇಕು ಬೇಡವಾ? ಮಾಡ್ಲಿ, ಅಮ್ಮನವರೇನ್ ಬೇಡ ಅಂತ ಹೇಳಲ್ಲ ಪೂಜೆ ಪುನಸ್ಕಾರಕ್ಕೆ. ಆದ್ರೆ 1 ವರ್ಷ ಕೂರ್ಸೋದು, ಇನ್ನೊಂದು ವರ್ಷ ಬಿಡೋದು, ಹಂಗ್ ಮಾಡಬಾರ್ದು. ಒಂದ್ಸಲಿ ಮಾಡಿದ್ಮೇಲೆ ಪ್ರತಿ ವರ್ಷ ಮಾಡ್ತಾನೆ ಮಾಡ್ಕೊಂಡು ಹೋಗ್ಬೇಕು. ಓಕೆ ಗುರುಜಿ, ಇವಾಗ ಮಾಡ್ತಾನೆ ಹೋಗ್ಬೇಕು ಅಂದ ತಕ್ಷಣ ನಂಗೆ ಇನ್ನೊಂದು ಪ್ರಶ್ನೆ. ಇವಾಗ ಏನಾಗುತ್ತೆ ಅಂತಂದ್ರೆ ಒಂದೊಂದು ಸಲಿ ಮಾಡಕ್ಕಾಗತ್ತೆ, ಆ ವಾರ ಒಂದೊಂದ್ಸಲಿ ಮಾಡಕ್ಕಾಗಲ್ಲ. ನೀವ್ ಹೇಳಿದ್ರಿ ಮುಂಚಿನ ಎಲ್ಲಾ ಶುಕ್ರವಾರಗಳನ್ನು ಮಾಡ್ಕೋಬಹುದು ಅಂತ. ಆದ್ರೂ ಅದು ಮಾಡಕ್ಕಾಗ್ಲಿಲ್ಲ ಅಂದ್ರೆ ಎಂತ ಮಾಡ್ಬೇಕು? ಅನಿವಾರ್ಯ ಸಂದರ್ಭಗಳಲ್ಲಿ ಕೆಲವೊಂದ್ಸಲ ಏನು ಎಮರ್ಜೆನ್ಸಿ ಸಿಚುವೇಶನ್, ಊರಿಗೆ ಹೋಗೋದಂತ ಬರುತ್ತೆ, ಅಥವಾ ಮನೆಯಲ್ಲಿ ಯಾರು ಇರೋದಿಲ್ಲ, ಎಲ್ಲರೂ ಕೂಡ ಒಬ್ರು ಅಲ್ಲಿ ಹೋಗಿರ್ತಾರೆ, ಒಬ್ರು ಇಲ್ಲಿ ಹೋಗಿರ್ತಾರೆ, ಅಥವಾ ಕೆಲವೊಂದು ಆರೋಗ್ಯ ಸಮಸ್ಯೆಗಳಿರುತ್ತೆ. ಅಂತ ಸಂದರ್ಭದಲ್ಲಿ ಮನೆಯ ಒಬ್ಬ ಸದಸ್ಯರು ಪ್ರಾಯಶ್ಚಿತ್ತ ರೂಪದಲ್ಲಿ ನಾವು ಹೇಳಬೇಕು, ಇವತ್ತು ಅಮ್ಮ ಈ ರೀತಿಯಾಗಿ ಸಮಸ್ಯೆ ಆಗಿದೆ, ಅದನ್ನ ನಾವು ಮುಂದಿನ ಶುಕ್ರವಾರ ಕಂಟಿನ್ಯೂ ಮಾಡ್ತೀವಿ. ಅದಕ್ಕೋಸ್ಕರ ಮಾಮೂಲಿ ನಾವು ದೇವ್ರ ಮನೆಯಲ್ಲಿ 2 ಜೋಡಿ ದೀಪಗಳನ್ನ ಬೆಳಗಿಸಿಟ್ಟಿರ್ತೀವಿ. ಯಾರಿಗೆ ಸದಸ್ಯರಿಗೆ ಸಾಧ್ಯ ಇದೆ, ಮನೆ ಸದಸ್ಯರು, ಜೆಂಟ್ಸ್ ಇರ್ಬೋದು ಅಥವಾ ಲೇಡೀಸ್ ಇರ್ಬೋದು, ಪೂಜೆಯನ್ನ ಸಿಂಪಲ್ ಆಗಿ ಮಾಡಿ ಮತ್ತೆ ನೆಕ್ಸ್ಟ್ ಮುಂದಿನ ಶುಕ್ರವಾರ ಕೂಡ ಅದನ್ನ ಕಂಟಿನ್ಯೂ ಮಾಡ್ಬೋದು. ಅದರಲ್ಲಿ ಯಾವ ಲೋಪದೋಷಗಳು ಆಗುತ್ತೆ. ಓಕೆ. ಆಮೇಲೆ ಇವಾಗ ನಾವು ಲಕ್ಷ್ಮಿಗೆ ಪೂಜೆಯನ್ನ ಮಾಡ್ತೀವಿ ವರಮಹಾಲಕ್ಷ್ಮಿ ದಿನ. ಆದ್ರೆ ಅಷ್ಟಲಕ್ಷ್ಮಿಯರು ಇದ್ದಾರೆ. ಯಾವ ಲಕ್ಷ್ಮಿಗೆ ಇದು ಪೂಜೆ ಸಲ್ಲುತ್ತೆ ಅಂತ ನೋಡಿ. ನೀವು ವರಮಹಾಲಕ್ಷ್ಮಿ ಪೂಜೆ ಮಾಡಿದರೆ ಈ ವರಮಹಾಲಕ್ಷ್ಮಿ ವ್ರತದ ವಿಶೇಷತೆ ಏನು ಅಂತಂದ್ರೆ ಅದು ಅಷ್ಟಲಕ್ಷ್ಮಿಯರಿಗೆ ಸಲ್ಲತ್ತಂತೆ. ಓಕೆ, ಎಲ್ಲರಿಗೂ ಅಷ್ಟಲಕ್ಷ್ಮಿಯರಿಗೂ ಸಲ್ಲತ್ತೆ. ವರಮಹಾಲಕ್ಷ್ಮಿಗೆ ಮಾಡಿದ್ರೆ ಅಷ್ಟಲಕ್ಷ್ಮಿ. ಅದರ ಉಲ್ಲೇಖ ಪುರಾಣದಲ್ಲಿ ಏನು ಹೇಳ್ತಾರೆ ಅಂದ್ರೆ ವರಮಹಾಲಕ್ಷ್ಮಿ ಪೂಜೆಯಲ್ಲಿ 8 ಲಕ್ಷ್ಮಿಯರನ್ನ ಆಹ್ವಾನಿಸಿ ಪೂಜೆ ಮಾಡ್ತಾರೆ. ಆದಿಲಕ್ಷ್ಮಿ, ಧನಲಕ್ಷ್ಮಿ, ಗಜಲಕ್ಷ್ಮಿ, ಸಂತಾನಲಕ್ಷ್ಮಿ, ವೀರಲಕ್ಷ್ಮಿ, ವಿಜಯಲಕ್ಷ್ಮಿ, ವಿದ್ಯಾಲಕ್ಷ್ಮಿ, ಅಷ್ಟಲಕ್ಷ್ಮಿಯರನ್ನ ಆಹ್ವಾನಿಸಿ ಪೂಜೆ ಮಾಡೋದ್ರಿಂದ ಎಲ್ರಿಗೂ ಸಲ್ಲತ್ತೆ ವರಮಹಾಲಕ್ಷ್ಮಿ. ಜೊತೆಗೆ ನೀವೊಂದು ಅಬ್ಸರ್ವ್ ಮಾಡಿರ್ಬೋದು, ಈ ವರಮಹಾಲಕ್ಷ್ಮಿಯಲ್ಲಿ ಮೊದಲನೆಯ ಪದ ಏನಂತ ಬರುತ್ತೆ? ವರ. ವರ. ಈ ಪೂಜೆ ಮಾಡಿದ ತಕ್ಷಣ ಅಮ್ಮನವರು ವರ ಕೊಡ್ತಾರೆ. ಅದಕ್ಕೋಸ್ಕರ ನಮ್ಮ ಗೃಹಿಣಿಯರು, ನಮ್ಮ ಹೆಣ್ಮಕ್ಳು ಇದಕ್ಕೋಸ್ಕರ ಕಾತುರದಿಂದ ಕಾಯ್ತಾ ಇರ್ತಾರೆ ವರಮಹಾಲಕ್ಷ್ಮಿ. ಸೀರೆ ತಂದು ಸೀರೆ ಉಡಿಸಿ. ಹೌದು, ಯಾಕಂದ್ರೆ ಬೇಗ ವರ ಸಿಗುತ್ತೆ. ಮತ್ತೆ ನಾವು 11 ತಿಂಗಳು ಕಾಯ್ಬೇಕಲ್ಲ ವರಮಹಾಲಕ್ಷ್ಮಿ ಹಬ್ಬ ಬರುತ್ತೆ, ಅಷ್ಟು ವಿಶೇಷ. ಹಾಗಾದ್ರೆ ಈ ವರಮಹಾಲಕ್ಷ್ಮಿ ಎಲ್ಲರೂ ಮಾಡ್ಕೋಬಹುದು ಅಂತ ಕೂಡ ತಾವು ಹೇಳಿದ್ರಿ. ಎಲ್ಲರೂ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೋಬಹುದು ಈ ವರ್ಷದಿಂದ. ಆರಾಮಾಗಿ ರೆಡಿ ಮಾಡ್ಕೊಳ್ಳಿ. ಅಮ್ಮನವರು ಅಥವಾ ದೇವ್ರು ಯಾರು ಕೂಡ ನಮ್ಮನ್ನ ಪೂಜೆ ಮಾಡಬೇಡಿ, ಆ ತರದ ಭಯ ಇರಬಾರ್ದು. ಭಕ್ತಿ ಇರ್ಬೇಕೆ ಬಿಟ್ಟರೆ ಭಯ ಇರಬಾರ್ದು. ಭಗವಂತನನ್ನ ಪೂಜೆ ಮಾಡಿ, ಒಳ್ಳೇದಾಗ. ಗುರುಜಿ, ಇನ್ನೊಂದೇನು ಅಂತಂದ್ರೆ ಈಗ ತಲತಲಾಂತರದಿಂದ ಮಾಡ್ಕೊಂಡ್ ಬಂದಿರ್ತಾರೆ, ಬಟ್ ಮಿಡ್ಲಲ್ಲಿ ಯಾವತ್ತೂ ಬಿಟ್ಟು ಹೋಗುತ್ತೆ. ಏನಾದ್ರು ತೊಂದರೆ ಆಗುತ್ತಾ? ಏನಾದ್ರೂ ತೊಂದರೆ ಇಲ್ಲ. ಯಾಕೆಂದ್ರೆ ನೋಡಿ, ಯಾರು ಈಗ ಪೂಜೆಯನ್ನ ಬೇಕು ಅಂತ ಯಾರು ಬಿಡೋದಿಲ್ಲ. ಅನಿವಾರ್ಯ ಪರಿಸ್ಥಿತಿ, ಕುಟುಂಬದಲ್ಲಿ ಏನಾದ್ರೂ ಒಂದು ರೀತಿಯ ಸೂತಕ ಬಂದಿರುತ್ತೆ, ಜನನ ಮರಣ ಇತ್ಯಾದಿಯಾಗಿ ಏನಾದ್ರೂ ಆದಾಗ ಬಿಡ್ತಾರೆ. ಅದು ಖಂಡಿತವಾಗಿಯೂ ಭಗವಂತನ ಆಜ್ಞೆ ಇಲ್ಲದೆ ಒಂದು ಹುಲ್ಲು ಕಡ್ಡಿ ಕೂಡ ಅಲಗಾಡೋದಿಲ್ವಂತೆ. ಭಗವಂತನಿಗೆ ನಮ್ಮ ಸಮಾಚಾರ ಗೊತ್ತಿರೋದಿಲ್ವಾ? ಖಂಡಿತ ಗೊತ್ತಿರುತ್ತೆ. ಖಂಡಿತವಾಗಿಯೂ ಪ್ರಾಯಶ್ಚಿತ್ತ ರೂಪದಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಅಲ್ಲೇನಾದ್ರೂ ಮುಡಿಪನ್ನ ಕಟ್ಟಿಟ್ಟು ಹರಕೆಯನ್ನ ಮಾಡ್ಕೊಂಡು ಮತ್ತೆ ಮುಂದಿನ ವರ್ಷ ನಾವು ಮಾಡ್ತೀವಿ ಅಂದ್ರೆ ಅದಕ್ಕೆ ದಾರಿ ಇರುತ್ತೆ.
ಗುರುಜಿ ಆಮೇಲೆ ಇನ್ನೊಂದೇನಪ್ಪ ಅಂತಂದ್ರೆ ಬೆಳಗ್ಗೆ ಕೂಡ ಪೂಜೆ ಮಾಡ್ತಾರೆ, ಕೆಲವೊಬ್ರು ಸಂಜೆ ಮಾಡ್ಕೋತಾರೆ. ಬಟ್ ನೀವು ಹೇಳೋ ಪ್ರಕಾರ ಯಾವ ಸಮಯ ಒಳ್ಳೆಯದು? ವಿಶೇಷವಾಗಿ ಪೂಜಾ ಕ್ರಮಕ್ಕೆ ಬ್ರಾಹ್ಮಿ ಮುಹೂರ್ತ ಬಹಳ ಶ್ರೇಷ್ಠ. ಬ್ರಾಹ್ಮಿ ಮುಹೂರ್ತದಲ್ಲಿ ಎಲ್ರಿಗೂ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ, ಯಾಕೆಂದ್ರೆ ಎಲ್ಲ ಕುಟುಂಬದ ಸದಸ್ಯರು ಏಳ್ಬೇಕು, ಸ್ನಾನ ಮಾಡಬೇಕು, ದೇವರ ಮನೆಯನ್ನೆಲ್ಲ ಶುಚಿಗೊಳಿಸ್ಕೋಬೇಕು. ಅಂತ ಸಂದರ್ಭದಲ್ಲಿ ಶುಕ್ರವಾರ ಸಾಮಾನ್ಯವಾಗಿ 10:30 ರಾಹುಕಾಲ ಇರುತ್ತೆ. ಆ ರಾಹುಕಾಲವನ್ನ ಹೊರತುಪಡಿಸಿ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ಕೊಳ್ಳಿ, ಬೆಳಗ್ಗೆ ಸಮಯದಲ್ಲಿ ಮಾಡ್ಕೋಬಹುದು, ಅಥವಾ ಸಾಯಂಕಾಲ ಪ್ರದೋಷ ಕಾಲ ಆದ್ಮೇಲೆ ಗೋಧೂಳಿ ಸಮಯ ಅಂತ ಹೇಳ್ತೀವಿ, ಸಾಯಂಕಾಲ ಸೂರ್ಯ ಮುಳುಗಿರುತ್ತೆ, ಕತ್ಲಾಗಿರೋದಿಲ್ಲ, ಅದಾದ ಮೇಲೆ ಮಾಡ್ಕೊಳ್ಳುವಂಥದ್ದು ಕೂಡ ಸೂಕ್ತ. ಓಕೆ, ಹಾಗಾದ್ರೆ ನಾವೀಗ ಪುಟ್ಟದಾಗಿ ಮನೆಯಲ್ಲಿ ಮಾಡ್ಕೋಬೇಕಂದ್ರೆ ಯಾವ ರೀತಿಯಾಗಿರ್ಬೇಕು ನಮ್ಮ ಪೂಜೆ? ಪೂಜೆ ಈಗ ನಿಮಗೆ ಸ್ಥಳದ ಅಭಾವ ಇದೆ, ನಮಗೆ ಇಲ್ಲ ಗುರುಗಳೇ ದೊಡ್ಡದಾಗಿ ಸ್ಥಳ ಇದೆ ಅಂದ್ರೆ ಭರ್ಜರಿಯಾಗಿ ಇಲ್ಲಿ ನಾವೇನು ಈ ತರದ ವ್ಯವಸ್ಥೆ ಮಾಡ್ಕೊಂಡಿದೀವಿ, ಈ ತರ ಮಾಡ್ಕೋಬಹುದು. ಸಣ್ಣ ಪ್ರಮಾಣದಲ್ಲಿ ಜಾಗ ಇದೆ ಅಂತಂದ್ರೆ ನಿಮ್ಮ ಮನೆಯಲ್ಲಿ ಅದಕ್ಕೆ ಎಲ್ಲರ ಒಂದು ಅನುಮತಿಯನ್ನ ಮುಖ್ಯವಾಗಿ ನೋಡಿ. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಅಂದ್ರೆ ಹಿರಿಯರ ಅನುಮತಿ ಮುಖ್ಯ. ಏನೇ ಪೂಜೆ ಇದನ್ನು ಒಂದು ನಾವು ಅರ್ಥ ಮಾಡ್ಕೋಬೇಕು. ನಾವು ಸುಮ್ಮನೆ ಡಿಸಿಷನ್ ತಗೊಂಡು ಪೂಜೆ ಮಾಡ್ತೀವಿ ಅಂತ ಹಂಗಲ್ಲ, ಹಿರಿಯರ ಅನುಮತಿ ಬೇಕಂತ. ಈ ತರ ಇದನ್ನ ಮಾಡ್ತಾ ಇದೀವಿ, ನಿಮ್ಮ ಆಶೀರ್ವಾದ ಬೇಕು ಅಂತ ಅವ್ರ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಆಯ್ತು ಮಾಡಿ. ಇದು ಬಹಳ ಬಹಳ ಇಂಪಾರ್ಟೆಂಟ್. ಹಿರಿಯರ ಮನಸ್ಸನ್ನ ನೋಯಿಸಿ ಅವರ ಇಚ್ಛೆಗೆ ವಿರುದ್ಧವಾಗಿ ಹೋಗಿ ಪೂಜೆ ಮಾಡಿದ್ದು ಭಗವಂತ ಸ್ವೀಕಾರ ಮಾಡೋದಿಲ್ಲ. ಅದನ್ನೊಂದು ಅರ್ಥ ಮಾಡ್ಕೊಂಡು ದೇವರ ಮನೆಯನ್ನ ಶುಚಿ ಮಾಡಿ, ವರಮಹಾಲಕ್ಷ್ಮಿ ದಿನ ವಿಶೇಷವಾಗಿ ಏನ್ ಮಾಡ್ಕೋಬೇಕು ಅಂದ್ರೆ ದೇವರ ಮನೆಯನ್ನ ಅರಿಶಿಣದ ನೀರಿನಿಂದ ಸ್ವಚ್ಛ ಮಾಡ್ಕೋಬೇಕು. ಅರಿಶಿಣದ ನೀರಿನಿಂದ, ಯಾಕೆ ಅರಿಶಿಣ ವಿಷ್ಣು, ಹಳದಿ ಗುರುವಿಗೆ ಪ್ರಿಯ, ಅದೆಲ್ಲ ನೆಗೆಟಿವಿಟಿಯನ್ನ ಕ್ಲೆನ್ಸಿಂಗ್ ಮಾಡುತ್ತೆ. ಅದನ್ನ ಮಾಡ್ಕೊಂಡು ಕಲಶವನ್ನ ಸ್ಥಾಪನೆ ಮಾಡಿ ಅದಕ್ಕೆ ನೋಡಿ 9 ದಾರವನ್ನ ಸುತ್ತಾರೆ. 9 ದಾರವನ್ನು ಯಾಕೆ ಸುತ್ತಬೇಕು? ಅದಕ್ಕೆ ಅಲ್ಲೂ ಒಂದು ರಹಸ್ಯ ಇದೆ. 9 ನವಗ್ರಹಗಳು. ವರಮಹಾಲಕ್ಷ್ಮಿ ದಿನ ಕಳಶಕ್ಕೆ 9 ದಾರವನ್ನ ಸುತ್ತಿದರೆ ನವಗ್ರಹ ದೋಷವನ್ನ ಅಮ್ಮನವರು ಕಂಟ್ರೋಲ್ ಮಾಡ್ತಾರೆ. ನವಗ್ರಹಗಳು ಸಂತಾನ ಪ್ರಾಪ್ತಿ, ಮದುವೆ, ವಾಹನ ಸೌಕರ್ಯ, ಸೈಟು, ಮನೆ ಎಲ್ಲ ಇನ್ನೂ ಸಾಕಷ್ಟು ವಿಷಯಗಳನ್ನ ಕಂಟ್ರೋಲ್ ಮಾಡುವಂಥದ್ದು. ಅದೆಲ್ಲ ನವಗ್ರಹ ದೋಷಗಳನ್ನ ಬಿಡಿಸಿ ನಮಗೆ ಒಳ್ಳೇದಾಗ್ಲಿ ಅನ್ನೋದೇ ಉದ್ದೇಶ. ಓಕೆ, ಅದಕ್ಕೋಸ್ಕರ 9 ದಾರವನ್ನು ಸುತ್ಕೋಬೇಕು. ಹೌದು, 9 ದಾರಗಳನ್ನು ಕಡ್ಡಾಯವಾಗಿ ಕಟ್ಟಬೇಕು. ಅಂದ್ರೆ ನಾವು ಸುತ್ತನ್ನ ಒಂದೇ ದಾರ ತಗೊಂಡು 9 ಸರಿ ಸುತ್ತದ ಅಥವಾ ಸಪರೇಟ್ ಒಂದನ್ನೇ 9 ಬಾರಿ ಸುತ್ತಕೊಂಡು? ಅದು ಕೂಡ ಅರಿಶಿಣದ ನೀರಿನಲ್ಲಿ ಮಾಡಿ ಸುತ್ತಿದ್ರೆ ಬಹಳ ಶ್ರೇಷ್ಠ. ಅದಕ್ಕೆ ಇನ್ನೂ ಕೂಡ ನಾರಾಯಣನ ಕೃಪೆ ಇರುತ್ತೆ. ಓಕೆ, ಮುಂದೆ ಅಂದ್ರೆ ಈಗ ಇಷ್ಟು ಜನ ಹೆಣ್ಮಕ್ಳು ಕರೆದು ಕುಂಕುಮ ಕೊಡ್ಬೇಕು, ಆತರ ಪರ್ಟಿಕ್ಯುಲರ್ ಇಷ್ಟು ಸಂಖ್ಯೆಯಲ್ಲೇ ನಾವು ಸೌಭಾಗ್ಯವತಿನ ಕರಿಬೇಕು ಅಂತ ಇರತ್ತಾ, ಅಥವಾ ಬಂದವ್ರಿಗೆಲ್ಲ ಕುಂಕುಮ ಕೊಡಬಹುದು? ಮಿನಿಮಮ್ ಒಂದು 5 ಜನರನ್ನ ಕರಿಬೇಕಾಗುತ್ತೆ, ಪಂಚಮುತ್ತೈದೆಯರು. ಅದಕ್ಕೆ ಮೇಲೆ ಯಾರಾದ್ರೂ ಬಂದ್ರು ಕೂಡ ಏನು ಅಭ್ಯಂತರ ಇಲ್ಲ, ಮಾಡಬಹುದು, ಏನು ಸಮಸ್ಯೆ. ಓಕೆ, ಇವಾಗ ಗುರುಜಿ ಕೆಲ್ಸಕ್ಕೆ ಹೋಗೋರು ಇರ್ತಾರೆ, ಬೆಳಗ್ಗೆ ಪೂಜೆ ಮಾಡ್ಕೊಂಡು ಹೋಗ್ಬಿಡ್ತಾರೆ, ಅವ್ರಿಗೆ ಸಮಯ ಇರಲ್ಲ ಹೆಣ್ಮಕ್ಳನ್ನ ಕರೆದು ಕುಂಕುಮ ಕೊಡೋಕೆ, ತೊಂದರೆ ಇಲ್ವಾ? ಏನು ಸಮಸ್ಯೆ ಇಲ್ಲ. ಯಾಕೆಂದ್ರೆ ನೋಡಿ, ಕೈಯಲ್ಲಿ ಎಷ್ಟಾಗೋದು ಮಾಡೋದೇ ಇಂಪಾರ್ಟೆಂಟ್. ಅದೇ ನಾವು ಭಯದಿಂದ, ಆತಂಕ, ಒತ್ತಡದಿಂದ ಹಿಂಗ್ ಮಾಡಿದ್ರೆ ಹಿಂಗಾಗತ್ತಂತೆ, ನಮಗ ಕೆಟ್ಟ, ಅದು ಬೇಡ. ದೇವ್ರು ಯಾವಾಗ್ಲೂ ಕೆಟ್ಟದ್ದನ್ನು ಮಾಡೋದಿಲ್ಲ. ನೀವು ಸಂತೃಪ್ತಿಯಿಂದ, ಸಂತೋಷದಿಂದ ಮಾಡಿ. ನಿಮ್ಗೆ ಯಾಕೆ ನೋಡಿ, ಈಗ ಕೂಡ ಇಲ್ಲಿ ಅರ್ಚಕರ ಮಂತ್ರವನ್ನ ಹೇಳ್ತಾ ಇದ್ದಾರೆ, ಕೇಳ್ತಾ ಇದ್ದೀರಿ. ಅದರಲ್ಲೂ ಕೂಡ ಮಂತ್ರ, ಕ್ರಿಯಾ, ಲೋಪ, ದೋಷ ನಮ್ಮಿಂದ ಏನಾದ್ರೂ ಆಗಿದ್ರು ಕೂಡ ಕ್ಷಮಿಸ್ಬೇಕು ಅಂತ ಹೇಳಿ ಎಲ್ಲ ಆದ್ಮೇಲೆ ದೇವರಲ್ಲಿ ಕ್ಷಮೆ ಕೇಳ್ತೀವಿ ನಾವು ಅರ್ಚಕರು. ಸೊ ಹಂಗಾಗಿ ಏನೇ ಲೋಪದೋಷಗಳಾದ್ರೂ ಕೂಡ ಈಗ ತಂದೆ ತಾಯಿ ಮಕ್ಕಳನ್ನ ಕ್ಷಮಿಸ್ತಾರೆ. ಹೌದು, ಹಂಗೆ ನಾವು ದೇವ್ರ ಮಕ್ಕಳು. ಹಂಗಾಗಿ ನಮ್ಮ ಏನಾದ್ರೂ ಈ ಪೂಜಾ ವಿಧಾನದಲ್ಲಿ, ಪದ್ಧತಿಯಲ್ಲಿ ತೊಂದರೆಗಳಾದ್ರೆ, ಲೋಪದೋಷಗಳಾದ್ರೆ ಖಂಡಿತ ಕ್ಷಮಿಸುವಂತ ನಾವು ಮಾಡ್ತೀವಿ ಅನ್ನೋ ಉದ್ದೇಶ ಇಂಪಾರ್ಟೆಂಟ್. ಹೆದರಿ ನಾವು ಪೂಜೆ ಮಾಡಬಾರ್ದು. ಹೌದು. ಓಕೆ ಗುರುಜಿ, ಇನ್ನೊಂದೇನಪ್ಪಾ ಅಂತಂದ್ರೆ ಕೆಲವೊಬ್ರು ಮನೇಲಿ ಏನಾಗುತ್ತೆ, ಹೆಣ್ಮಗಳೊಬ್ಳು ಕುತ್ಕೊಂಡು ಪೂಜೆ ಮಾಡಿ ಮುಗಿಸ್ಬಿಡ್ತಾಳೆ. ಅದು ಓಕೆನಾ? ಅಥವಾ ಮನೆ ಮಂದಿ ಎಲ್ಲರೂ ಬೆಳಗ್ಗೆ ಎದ್ದು ಸ್ನಾನ ಎಲ್ಲ ಮುಗಿಸ್ಕೊಂಡು ಎಲ್ಲರೂ ಕೂಡಿ ಸಂಭ್ರಮಿಸೋದು ಇಂಪಾರ್ಟೆಂಟ್? ಇಂತಹ ಸಂದರ್ಭದಲ್ಲಿ ವರಮಹಾಲಕ್ಷ್ಮಿ ಪೂಜೆಗೆ ಮನೆ ಸದಸ್ಯರೆಲ್ಲ ಒಟ್ಟಿಗೆ ಕೂತ್ಕೊಂಡು ಮಾಡಿದ್ರೆ ಬಹಳ ವೈಬ್ರೇಷನ್ ಇರುತ್ತೆ, ವರ ಎಲ್ಲರಿಗೂ ಸಿಗುತ್ತೆ, ಬಹಳ ಸೂಕ್ತ. ಹಬ್ಬಗಳು ನಮಗೆ ಬರೋದು ತುಂಬಾ ಅಪರೂಪ. ಹೌದು, ವರ್ಷದಲ್ಲಿ. ಅಂತದಕ್ಕೆ ನಾವೆಲ್ಲರೂ ಕೂತ್ರೆ ಬಾಂಧವ್ಯ, ಒಂದು ಎಮೋಷನಲ್ ಬಾಂಡಿಂಗ್, ಎಲ್ಲರೂ ಒಟ್ಟಿಗೆ ಊಟ ಮಾಡ್ತಾರೆ, ಪೂಜೆಯಲ್ಲಿ ಭಾಗವಹಿಸ್ತಾರೆ, ಎಲ್ಲವೂ ಶುಭ. ಓಕೆ ಗುರುಜಿ, ಇವಾಗ ನಾವು ತಾಯಿಗೆ ಸೀರೆಯನ್ನ ಉಡ್ಸಿರ್ತೀವಿ. ಹೌದು, ನೀವ್ ಹೇಳಿದ್ರೆ ಇವಾಗ ಮೊದಲನೇ ಸೊಸೆ ಕೊಡ್ಬೇಕು ಈ ತರ ಎಲ್ಲ ಅಂತ. ಕೆಲವೊಬ್ರು ಏನ್ ಮಾಡ್ತಾರೆ, ಅದಕ್ಕೆ ಏನ್ ಮಾಡ್ಬೇಕು ಅಂತ ಗೊತ್ತಿರೋದಿಲ್ಲ, ಬಂದಿರೋ ಯಾವ್ದೊಂದು ಅತಿಥಿ ಕೊಟ್ಬಿಡೋದು, ಈ ತರ ಎಲ್ಲ ಆಗ್ಬೋದು. ಮಾಡ್ಬಾರ್ದು. ಯಾಕೆಂದ್ರೆ ಲಕ್ಷ್ಮಿ ನಿಮ್ಮ ಮನೆಯ ಸಂಪತ್ತು, ಸ್ಥಿರ ಲಕ್ಷ್ಮಿ ವಾಸ ನಿಮ್ಮ ಮನೆಯಲ್ಲಿ ಉಳಿಬೇಕು. ಯಾಕೆ
ಇದು ಸುಮಾರು ಕೋಟ್ಯಾಂತರ ವೀಕ್ಷಕರಿಗೆ ಗೊತ್ತಿರಲಿಲ್ಲ. ಯೂಟ್ಯೂಬ್ ಇತಿಹಾಸದಲ್ಲೇ ಒಂದು ಕೋಟಿ ವಿಡಿಯೋಗಳು ಪ್ರತಿದಿನ ಅಪ್ಲೋಡ್ ಆಗುತ್ತೆ. ಬೇಕಾದ್ರೆ ಅದನ್ನೆಲ್ಲ ತೆಗಿಸ್ಲಿ ವಿಡಿಯೋನ. ಗಣೇಶ ಚತುರ್ಥಿಗೆ ನಾನು ಹೇಳಿದಂತಹ ರಹಸ್ಯವನ್ನ ಇಲ್ಲಿಯವರೆಗೂ ಯಾರು ಹೇಳಿಲ್ಲ. ಗಣೇಶ ಚತುರ್ಥಿಗೆ ಗಣೇಶನ ಮೇಲೆ ಗರಿಕೆಯನ್ನು ಇಡ್ತಾರೆ. ಅದಾದ್ಮೇಲೆ ಎಲ್ಲ ಡಸ್ಟ್ ಬಿನ್ನಿಗೆ ಅಥವಾ ಹೊರಗಡೆ ಅದನ್ನು ವಿಸರ್ಜನೆ ಮಾಡಬಾರ್ದು. ಗಣೇಶ ಚತುರ್ಥಿಗೆ ಗಣೇಶನ ಮೇಲಿನ ಗರಿಕೆಯನ್ನ ಮನೆಯಲ್ಲೇ ಕ್ಯಾಶ್ ಬಾಕ್ಸ್ ಅಲ್ಲಿ ರಿಟರ್ನ್ ಮಾಡ್ಕೊಂಡ್ರೆ ವರ್ಷ ಪೂರ್ತಿ ನೀವು ನೋಡಿರ್ಲಿಕ್ಕಿಲ್ಲ, ಅಷ್ಟು ಹಣವನ್ನ ನೀವು ನೋಡ್ತೀರಾ. ಅಂತ ರಹಸ್ಯಗಳಿದೆ. ಅಂತ ಸಂದರ್ಭ ಇದ್ದಾಗ ನಾವು ಅಮ್ಮನವರ ಮೇಲೆ ಇದನ್ನ ಧಾರಣೆ ಮಾಡಿರುವಂತಹ ಸೀರೆಯನ್ನ ಕೊಡಕೂಡುದು ಹೊರಗಡೆ. ಹೌದು ಗುರುಜಿ, ಇನ್ನು ನಾವು ಪೂಜೆ ಎಲ್ಲ ಮುಗ್ದು ಬಿಡುತ್ತೆ, ನಿರ್ಮಾಲ್ಯವನ್ನ ಏನ್ ಮಾಡಬೇಕು? ನೈರ್ಮಾಲ್ಯವನ್ನ ನದಿಯಲ್ಲಿ ವಿಸರ್ಜನೆ ಮಾಡುವಂತಹ ಕ್ರಮ ಇದೆ. ನದಿ ದೂರ ಆಗತ್ತೆ ಅಂತಂದ್ರೆ ಯಾರೂ ತುಳಿಯದ ಶುದ್ಧವಾದ ಹಣ್ಣು ಅಥವಾ ಹೂ ಬಿಡುವಂತಹ ಮರದ ಕೆಳಗಡೆ ವಿಸರ್ಜನೆ ಮಾಡಬೇಕು. ಅಂದಾಗ ಅಲ್ಲಿ ಆ ಹೂವು ಹಣ್ಣು ಅದೆಲ್ಲ ಬೆಳೀತಾ ಇದ್ದಂಗೆ ನಮ್ಮ ಮನೆಯನ್ನು ಕೂಡ ಬೆಳೀತಾ ಇರುತ್ತೆ ಅನ್ನುವಂತಹ ಒಂದು ಪ್ರತೀಕ. ಅದಕ್ಕೋಸ್ಕರ ಹೇಳ್ತಾ ಇದ್ರು ಮುಂಚೆ ಎಲ್ಲ ಈ ತರ ನಾವು ನಿರ್ಮಾಲ್ಯವನ್ನ ಗಿಡದ ಕೆಳಗೋ ನದಿ ಹತ್ರನೋ ಹಾಕ್ಬೇಕು. ಕರೆಕ್ಟ್. ಓಕೆ ಗುರುಜಿ, ಇನ್ನು ವಿಶೇಷವಾಗಿ ಏನಾದ್ರು ಪೂಜೆ ಇದೆಯಾ? ಅಂದ್ರೆ ನಾವು ಸಂಪತ್ತನ್ನ ಪಡಿಬೇಕು ಅನ್ನೋದಾದ್ರೆ ನೋಡಿ, ನಮ್ಮ ವೀಕ್ಷಕರಿಗೆ ಸಾಕಷ್ಟು ಕುತೂಹಲದಿಂದ ಕಾಯ್ತಾ ಇರ್ತಾರೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಗುರುಗಳು ವಿಶೇಷ ರೆಮಿಡಿಗಳನ್ನ ಹೇಳ್ತಾರೆ. ಸಾಕಷ್ಟು ರೆಮಿಡಿಗಳ ಪಟ್ಟಿ ಇದೆ. ಒಂದೊಂದಾಗಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅದನ್ನ ಅವ್ರಿಗೆ ಎಷ್ಟಾಗುತ್ತೋ ಅಷ್ಟು, ಇವಾಗ ನಾವು ಒಂದು 5 ಹೇಳಿರ್ತೀವಿ, 6 ಹೇಳಿರ್ತೀವಿ, 10 ಹೇಳಿರ್ತೀವಿ, ಅವರ ಕಷ್ಟಕ್ಕೆ ಯಾವುದು ಸೂಕ್ತವೋ ಅದನ್ನ ಮಾತ್ರ ಅವರು ಚೂಸ್ ಮಾಡಿ ಮಾಡ್ಕೋಬಹುದು. ನೋಡಿ, ಮೊದಲೇದಾಗಿ ಏನಾಗುತ್ತೆ ಅಂದ್ರೆ ಸಂಪತ್ ಶುಕ್ರವಾರದ ಪ್ರದೋಷ ಕಾಲ ಅಂತ ಹೇಳ್ತೀವಿ. ಸೂರ್ಯಾಸ್ತದ ಸಮಯ. ಮಹಾಲಕ್ಷ್ಮಿಗೆ ಅರಿಶಿಣ ಬೆರೆಸಿದ ಅಕ್ಕಿಯಿಂದ ಅಷ್ಟದಳ ರಂಗೋಲಿಯನ್ನ ಹಾಕ್ಬೇಕಂತೆ. ಆ ವರಮಹಾಲಕ್ಷ್ಮಿ ಮುಂದೆನೆ. ಮತ್ತು ನೀವು ಎಲ್ಲ ಸಂಪತ್ ಶುಕ್ರವಾರ ಕೂಡ ಅದನ್ನ ಮಾಡ್ಕೋಬಹುದು. ಅರಿಶಿಣ ಬೆರೆಸಿದ ಅಕ್ಕಿಯಿಂದ ಅಷ್ಟದಳ ರಂಗೋಲಿ ಬಿಡಿಸಿ ದೀಪ ಬೆಳಗಿಸೋದ್ರಿಂದ ಸಾಲ ಕಡಿಮೆ ಆಗುತ್ತೆ, ಋಣಭಾರ ಕಡಿಮೆ ಆಗುತ್ತಂತೆ. ಸೊ ಋಣಭಾರ ಇರೋರು ಈ ಒಂದು ಉಪಾಯವನ್ನ ಮಾಡ್ಕೋಬಹುದು. ಮಾಡಿ ಮುಂದಿನ ವರ್ಷದ ವರಮಹಾಲಕ್ಷ್ಮಿ ಹಬ್ಬ ಬರೋಷ್ಟರಲ್ಲೇ ಅವರ ಸಾಲ ತೀರಿರುತ್ತೆ. ಕಮೆಂಟ್ ಮಾಡೋದಕ್ಕೆ ಅವ್ರು ಮರಿಬಾರ್ದು. ಇನ್ನ ಋಣಹರಣ ಸ್ತೋತ್ರ ಅಂತ ಒಂದು ಸ್ತೋತ್ರ ಇದೆ. ಅದನ್ನು ಕೂಡ 11 ಸಲ ಪಠಣೆ ಮಾಡಿದ್ರೆ ಪ್ರದೋಷ ಸಮಯದಲ್ಲಿ ಮಹಾಲಕ್ಷ್ಮಿ ಅಮ್ಮನವರ ಮುಂದೆ ಕೂತು ಸಾಲ ಕಡಿಮೆ ಆಗತ್ತೆ. ಆದರೆ ನೀವು ಕೇಳ್ತಾ ಇದ್ರಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತ. ಹೌದು, ವರಮಹಾಲಕ್ಷ್ಮಿ ಹಬ್ಬದ ದಿನ ಆಗ್ಲಿ ಸಂಪತ್ ಶುಕ್ರವಾರ ಆಗ್ಲಿ ಅಪ್ಪಿ ತಪ್ಪಿ ಯಾರಿಗೂ ಸಾಲ ಕೊಡಬಾರದು. ಕೊಟ್ರಿ ಮಹಾಲಕ್ಷ್ಮಿ ಮನೆಯಿಂದ ಹೊರಟು ಹೋಗುವ. ತೀರಾ ಅನಿವಾರ್ಯ, ಯಾರೋ ICU ಆಗಿದ್ದಾರೆ, ಬೆಡ್ ರಿಡನ್ ಆಗಿದ್ದಾರೆ, ಅಥವಾ ತೀರಾ ಅನಿವಾರ್ಯ ಸಂದರ್ಭದಲ್ಲಿ ಅದಕ್ಕೆ ಒಂದು ಎಕ್ಸ್ಕ್ಯೂಸ್ ಇರುತ್ತೆ. ಬಿಟ್ರೆ ಕೊಟ್ರು ಅವ್ರು ಕೆಟ್ರು, ಯಾವ ಕಾರಣಕ್ಕೂ ಸಾಲವನ್ನ ಕೊಡಬಾರ್ದು. ಇನ್ನ ಸಂಪತ್ ಗಡಿಗೆ ಅಂತ ಮಾಡ್ತಾರೆ ವರಮಹಾಲಕ್ಷ್ಮಿ ಪೂಜೆಗೆ. ಒಂದು ಬೆಳ್ಳಿ ನಾಣ್ಯವನ್ನ ಆ ಸಂಪತ್ ಗಡಿಗೆಯಲ್ಲಿ ಇಟ್ಟು ಅದನ್ನ ಸಣ್ಣ ಸಂಪತ್ ಗಡಿಗೆಯನ್ನ ತಮ್ಮ ತಿಜೋರಿಯಲ್ಲಿ ವರ್ಷ ಪೂರ್ತಿ ಇಟ್ರೆ ಸಾಲ ಆಗೋದಿಲ್ಲ, ಬರೀ ಇನ್ಕಮ್ ಇರುತ್ತೆ, ಔಟ್ ಗೋಯಿಂಗ್ ಕಡಿಮೆ ಆಗುತ್ತೆ. ನೋಡಿ ಎಂತಹ ಅದ್ಭುತ ವಿಷಯಗಳಿದು. ಅದು ಅಲ್ಲದೆ ವೀಕ್ಷಕರೇ, ಸಂಪತ್ ಶುಕ್ರವಾರ ಆಗಿರ್ಲಿ ಅಥವಾ ವರಮಹಾಲಕ್ಷ್ಮಿ ಹಬ್ಬ ಆಗಿರ್ಲಿ, ಬರೀ ಇದಷ್ಟೇ ಅಲ್ಲ, ವರ್ಷ ಪೂರ್ತಿ ಸಾಯಂಕಾಲ ದೀಪ ಬೆಳಗಿದ ಮೇಲೆ ಮನೆಯಿಂದ ಯಾವ ವಸ್ತುಗಳನ್ನ ಕೊಡಬಾರ್ದು ಅಂತ ನಾನು ಹೇಳ್ತಿರ್ತೀನಿ, ಅವ್ರನ್ನ ದಯಮಾಡಿ ಕೊಡಬೇಡಿ. ಹಾಲು, ಮೊಸರು, ಬೆಣ್ಣೆ, ತುಪ್ಪ, ಹುಣಸೆ ಹಣ್ಣು, ಹುಳಿ, ಮೊಸರಿಗೆ ಹೆಪ್ಪು, ಸಕ್ಕರೆ, ಉಪ್ಪು ಇಂಥವನ್ನ ಕೊಡಬೇಡಿ. ವರಮಹಾಲಕ್ಷ್ಮಿ ಹಬ್ಬದ ದಿನ ಬೇಕು ಅಂತ ಬರ್ತಾರೆ ಪಕ್ಕದ ಮನೆಯವ್ರು, ನಿಮ್ಮ ಮನೆಯಿಂದ ಹೆಪ್ಪು ತಗೊಂಡು ಹೋಗ್ತಾರೆ. ಅದ್ರ ಅರ್ಥ ಏನು? ಹೆಪ್ಪು ತಗೊಂಡು ಹೋಗೋದಂದ್ರೇನು? ಸಂಪತ್ತು ತಗೊಂಡೋದಂಗೆ. ಸಂಪತ್ತು ತಗೊಂಡೋಗೋದಂತ. ಗೆಸ್ಟ್ ಬಂದ್ಬಿಟ್ಟಿದ್ದಾರೆ, ಒಂಚೂರು ಹಾಲು ಕೊಡಿ, ಒಂಚೂರು ಸಕ್ಕರೆ ಕೊಡಿ, ಒಂದ್ ಸ್ವಲ್ಪ ಉಪ್ಪು ಕೊಡಿ, ಬಹಳ ಜಾಗ್ರತೆಯಾಗಿರಿ. ಈಗ ಮೊದ್ಲೇ ಅಲರ್ಟ್ ಮಾಡ್ತಾ ಇದ್ದೆ. ಇನ್ನ ಈ ಸಂತಾನ ಪ್ರಾಪ್ತಿಗೆ ವರಮಹಾಲಕ್ಷ್ಮಿ ಹೇಳಿ ಮಾಡಿಸಿದ ದಿನ ಅಂತ ಹೇಳಿ, ಆ ಸಂತಾನ ಪ್ರಾಪ್ತಿಗೋಸ್ಕರ ಕೋರಿಕೆ ಮಾಡ್ಕೊಳ್ಳೋದಕ್ಕೆ ಸಂತಾನ ಇಚ್ಛಿಸುವಂತಹ ದಂಪತಿಗಳು ತುಂಬಾ ಪಾಪ ಹಂಬಲಿಸ್ತಾ ಇರ್ತಾರೆ, ಎಷ್ಟೋ ಕಡೆ ತೋರಿಸಿರ್ತಾರೆ, ಮಕ್ಕಳ ಭಾಗ್ಯ ಆಗಿರೋದಿಲ್ಲ. ಅಂತ ದಂಪತಿಗಳು ಸಂಪತ್ ಗಡಿಗೆ ಅಂತ ಏನ್ ಹೇಳ್ತೀವಿ, ಅದರ ಒಳಗಡೆ ಸಣ್ಣ ವೀಳ್ಯದೆಲೆ, ಒಂದು ಗೋಪಿ ಚಂದನ ಮತ್ತು ಒಂದು ಅಡಿಕೆ, ಪೂರ್ಣ ಪ್ರಮಾಣದ ಅಡಿಕೆ
ಇವುಗಳನ್ನ ಇಟ್ಟು ಪೂಜೆ ಮಾಡಿ ಅವರು ತಮ್ಮ ಬೆಡ್ರೂಮ್ ನಲ್ಲಿ ಇಟ್ಕೋಬೇಕು ಅನ್ನುವಂತಹ ಉಲ್ಲೇಖ ಇದೆ. ಇದರಿಂದ ಆಮೇಲೆ ಅದು ವೀಳ್ಯದೆಲೆ ಒಣಗಿದ ಮೇಲೆ ಅದನ್ನ ನೈರ್ಮಲ್ಯದ ರೂಪದಲ್ಲಿ ವಿಸರ್ಜನೆ ಮಾಡಿದ್ರಾಯ್ತು. ಆ ಗೋಪಿ ಚಂದನ ಮತ್ತು ಅಡಿಕೆ ಆ ಸಂಪತ್ ಗಡಿಗೆಯಲ್ಲೇ ಇರಬೇಕು. ಓಕೆ, ಇಷ್ಟಾದ್ರೆ 1 ವರ್ಷದಲ್ಲಿ ಸಂತಾನ ಪ್ರಾಪ್ತಿ. ಇನ್ನ ಗೌರಿ ಮತ್ತು ಲಕ್ಷ್ಮಿ ಇಬ್ಬರನ್ನೂ ಕೂಡ ಈ ಹಬ್ಬದಲ್ಲಿ ಪೂಜಿಸುವಂತಹ ಸಂಪ್ರದಾಯ ಇದೆ. ಗೌರಿ ದೇವಿ ಸಂತಾನ ಪ್ರಾಪ್ತಿಗೆ ವಿಶೇಷವಾಗಿ ಒಂದು ಮಾತೃ ಹೃದಯಿ ಅಂತ ಹೇಳ್ತಾರೆ. ಹಾಗಾಗಿ ಇದು ಮುಗಿದ ತಕ್ಷಣ ಬಂತಲ್ಲ ಗೌರಿ ಗಣೇಶ ಹಬ್ಬ. ಹಂಗಾಗಿ ವರಮಹಾಲಕ್ಷ್ಮಿ ಹಬ್ಬದಲ್ಲೇ ಗೌರಿ ಲಕ್ಷ್ಮಿಯನ್ನ ಕೂಡ ಪೂಜಿಸ್ಬೇಕಂತೆ, ಸಂತಾನ ಪ್ರಾಪ್ತಿ ಬೇಗ ಆಗುತ್ತೆ. ಆಮೇಲೆ ಪೂಜೆಯ ನಂತರ ಗೆಜ್ಜೆ ವಸ್ತ್ರ ಅಂತ ಏನ್ ಹೇಳ್ತೀವಿ ಅದನ್ನ ಮಡಚಿ ದಂಪತಿಗಳು ಮಲಗುವಂತಹ ಕೋಣೆಯಲ್ಲಿ ಈಶಾನ್ಯ ಮೂಲೆ, ದೇವರ ಮೂಲೆಯಲ್ಲಿ ಇಡಬೇಕು. ಈ ವರಮಹಾಲಕ್ಷ್ಮಿ ಸಂಪತ್ ಗಡಿಗೆ ಏನಿರುತ್ತೆ ಅದ್ರ ಮೇಲೆ ನಾವು ಈ ಗೆಜ್ಜೆ ವಸ್ತ್ರವನ್ನ ಏರ್ಸಿರ್ತೀವಿ. ಅದನ್ನ ತೆಗೆದುಕೊಂಡು ದಂಪತಿಗಳು ಮಲಗುವಂತಹ ದೇವರ ಮೂಲೆಯಲ್ಲಿ, ಕೋಣೆಯಲ್ಲೇ ದೇವರ ಮೂಲೆ ಬರುತ್ತೆ, ಅಲ್ಲಿಟ್ಟಾಗ ಸಂತಾನ ಪ್ರಾಪ್ತಿಯಾಗುತ್ತೆ ಅನ್ನುವಂತಹ ಒಂದು ನಂಬಿಕೆ. ನೋಡಿ, ಈಗ ವರಮಹಾಲಕ್ಷ್ಮಿ ಹಬ್ಬದ ದಿನ ಸ್ನಾನದ ನೀರಿನಲ್ಲಿ ಒಂದು ಚಮತ್ಕಾರಿ ವಸ್ತು ಹಾಕದಕ್ಕೆ ಹೇಳ್ತೀನಿ. ಆ ರೆಮಿಡಿನ ನಾನು ಯಾವ ಸಂದರ್ಭದಲ್ಲಾದ್ರೂ ಹೇಳ್ಬೋದು, ಅದನ್ನ ಕ್ಯೂರಿಯಾಸಿಟಿ ಆಗಿ ಇಡ್ತೀನಿ. ಮತ್ತೆ ಈ ಅಮ್ಮನವರ ಹಬ್ಬದ ಬಗ್ಗೆ ಏನಾದ್ರೂ ವಿಶೇಷ ಮಾಹಿತಿ ಬೇಕಾಗಿದ್ದಲ್ಲಿ ತಾವು ಕೇಳ್ಬೋದು. ಓಕೆ ಗುರುಜಿ, ಇನ್ನೊಂದೇನಪ್ಪಾ ಅಂತಂದ್ರೆ ಇವಾಗ ಕಲಶಕ್ಕೆ ಕೊಡವನ್ನ ಇಟ್ಕೋತಾರೆ ಸೀರೆ ಉಡ್ಸೋಕ್ಕಿಂತ ಮುಂಚೆ. ಅದನ್ನ ಕೆಲವೊಬ್ರು ಸ್ಟೀಲ್ ಅಲ್ಲಿ ಇಟ್ಕೋತಾರೆ, ಕೆಲವೊಬ್ರು ಪ್ಲಾಸ್ಟಿಕ್ದು ಇಟ್ಕೋತಾರೆ. ಅಂದ್ರೆ ತಮಗೆ ಯಾವ ಶೇಪ್ ಬೇಕೋ ಚೆನ್ನಾಗಿ ಬರ್ಲಿ ಅಂತ. ಅದಾದ್ಮೇಲೆ ಪ್ಲಾಸ್ಟಿಕ್ ಯೂಸ್ ಮಾಡಿ ತಮಗೆ ಬೇಡ ಅಂತ ಎಲ್ಲೋ ಬಿಸಾಕ್ಬಿಡ್ತಾರೆ. ಬಟ್ ಏನನ್ನ ಯೂಸ್ ಮಾಡಬೇಕು ನಾವು? ಕೆಲವೊಂದು ಸಂದರ್ಭದಲ್ಲಿ ನಾನು ಅವೇರ್ನೆಸ್ ಕೂಡ ಮಾಡ್ತಿರ್ತೀನಿ. ಆ ಪ್ಲಾಸ್ಟಿಕ್ ಅನ್ನುವಂಥದ್ದು ರಾಹು. ಪ್ಲಾಸ್ಟಿಕ್ ಚೊಂಬು, ಕೆಲವೊಂದು ಸಂದರ್ಭದಲ್ಲಿ ಆ ಪ್ಲಾಸ್ಟಿಕ್ ಚೊಂಬನ್ನ ಟ್ರ್ಯಾಶ್ ಮಾಡ್ಬಿಡ್ತಾರೆ, ಕಸದ ಬುಟ್ಟಿಗೆ ಬಿಸಾಕ್ತಾರೆ, ಡಸ್ಟ್ಬಿನ್ನಿಗೆ. ನೋಡಿ ಎಂತ ಅಪಚಾರ. ತಾಯಿಯನ್ನ ಕೂರಿಸ್ಬಿಟ್ಟು ಆಮೇಲೆ ದಯಮಾಡಿ ವೀಕ್ಷಕರಿಗೆ ಕೈ ಮುಗಿದು ವಿನಂತಿ ಮಾಡ್ತೀನಿ, ನೀವು ಕಲಶವನ್ನ ಸ್ಥಾಪನೆ ಮಾಡಬೇಕು ಅಂತಂದ್ರೆ ಬೆಳ್ಳಿ, ಹಿತ್ತಾಳೆ, ತಾಮ್ರ, ಬಂಗಾರ, ಇದಕ್ಕಿಂತ ಬೇರೆ ಯಾವುದು ಬೇಡ. ಸ್ಟೀಲ್ ಬೇಡವೇ ಬೇಡ. ನಿಮಗೆ ಇನ್ನೂ ಒಂದು ವಿಷಯ ಗೊತ್ತಿರಲಿ, ಈ ದೀಪಾವಳಿಯ ಸಂದರ್ಭದಲ್ಲಿ ನಾವೇನ್ ಮಾಡ್ತೀವಿ, ಧನತ್ರಯೋದಶಿ ಅಂತ ಬರುತ್ತೆ. ಆ ಧನತ್ರಯೋದಶಿಯ ದಿನ ಈ ಅಕ್ಷಯ ತೃತೀಯ ಇರ್ಬೋದು, ಧನತ್ರಯೋದಶಿ ದಿವಸ ಇರ್ಬೋದು, ವ್ಯಾಪಾರೀಕರಣ ಮಾಡಿ ಏನ್ ಮಾಡ್ಬಿಟ್ಟಿದ್ದಾರೆ ಅಂದ್ರೆ ಬಂಗಾರವನ್ನ ಖರೀದಿ ಮಾಡ್ಲೇಬೇಕು ಅನ್ನುವಂತ ಒಂದು ಹೈಪ್ ಕ್ರಿಯೇಟ್ ಮಾಡಿದ್ದಾರೆ. ಬಟ್ ಶಾಸ್ತ್ರಗಳಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಏನ್ ಮಾಡಿದ್ದಾರೆ ಅಂದ್ರೆ ಹಿತ್ತಾಳೆ, ಒಂದು ತುಂಡು ಹಿತ್ತಾಳೆಯನ್ನಾದ್ರೂ ಮನೆಗೆ ತಗೊಂಡ್ಬರ್ಬೇಕು. ಒಂದು 4 ಕಾಳು ಹವೀಜ ಅಂತ ಏನ್ ಹೇಳ್ತೀವಿ, ಧನಿಯಾ ಅಂತ ಏನ್ ಹೇಳ್ತೀವಿ, ಕೊತ್ತಂಬರಿ ಬೀಜ, ಅವನ್ನಾದ್ರೂ ಮನೆಗೆ ತರಬೇಕಂತ. ಹೀಗಿರ್ಬೇಕಾದ್ರೆ ಹಿತ್ತಾಳೆ ಲಕ್ಷ್ಮೀ ಸ್ವರೂಪ. ಹಿತ್ತಾಳೆಯ ಚೊಂಬು ಕಳಶಕ್ಕೆ ಬಳಸಿದ್ರೆ ಬಹಳ ಶ್ರೇಷ್ಠ, ತಾಮ್ರ ಬಹಳ ಶ್ರೇಷ್ಠ, ಬೆಳ್ಳಿ ಶ್ರೇಷ್ಠ, ಬಂಗಾರ ಶ್ರೇಷ್ಠ. ಅದು ಬಿಟ್ಟು ಸ್ಟೀಲ್ ಅನ್ನ ಪೂಜೆಗೆ ಉಪಯೋಗಿಸಬಾರದು, ಪ್ಲಾಸ್ಟಿಕ್ ಅನ್ನ ಪೂಜೆಗೆ ಉಪಯೋಗಿಸಬಾರದು. ರಾಹು ದೋಷ ಹಿಡಿಯುತ್ತೆ. ಅದನ್ನ ತಗೊಂಡು ಮತ್ತೆ ಹೊರಗಡೆ ಬಿಸಾಕುವಂಥದ್ದು ದಟ್ಟ ದರಿದ್ರತನ ಆವರಿಸುತ್ತೆ. ಮನೆಗೆ ಒಂದು ಅದು ಹೇಳಲಾರದ ಕಷ್ಟಗಳು ಬಂದು ಅಪ್ಪಳಿಸುತ್ತೆ. ಇಂಥ ಅಪಚಾರ ಯಾಕೆ ಮಾಡ್ತೀರಿ? ಮಾಡಕೂಡದು, ತಪ್ಪು ಇದು. ಓಕೆ ಗುರುಜಿ, ಇನ್ನು ನಾವು ಇಷ್ಟೆಲ್ಲ ಇವತ್ತು ಮಾತಾಡಿದ್ವಿ. ಬಟ್ ಹಬ್ಬವನ್ನು ಆಚರಿಸೋಕ್ಕೆ ನಮಗೆ ಆಗೋದಿಲ್ಲ, ನಮಗೆ ಆಫೀಸ್ ಹೋಗಬೇಕು, ನಮಗೆ ಇವತ್ತು ಪೂಜೆಯನ್ನೇ ಮಾಡ್ಕೊಳಕ್ಕಾಗಲ್ಲ ಅನ್ನೋಂಥವ್ರು ಏನು ಮಾಡಬೇಕು? ನೋಡಿ, ವಿಶೇಷವಾಗಿ ನಾವು ಈ ಹಬ್ಬ ಹರಿದಿನಗಳನ್ನು ಕೆಲವು ಯಾಂತ್ರಿಕ ದಿನಮಾನಗಳಲ್ಲಿ ಕೆಲವೊಬ್ರು ಮಿಸ್ ಮಾಡ್ಕೋತಾರೆ. ಪಾಪ ಏನೋ ಆರೋಗ್ಯ ಸಮಸ್ಯೆ ಇರ್ಬೋದು, ಆಫೀಸಲ್ಲಿ ಅರ್ಜೆಂಟ್ ಬರಲೇಬೇಕು ಅಂತ ಹೇಳಿರ್ತಾರೆ, ಅಥವಾ ಪ್ರಯಾಣ ಮಾಡುವಂಥ ಸಂದರ್ಭ ಇರುತ್ತೆ. ನೀವು ಒಂದು ವಸ್ತುವನ್ನ ಮನೆಯಲ್ಲಿಟ್ಟು ಪೂಜೆ ಮಾಡಿ ವೀಕ್ಷಕರೇ. ಆ ವಸ್ತು ಸಾಕ್ಷಾತ್ ಆದಿಶಕ್ತಿ ಪರಾಶಕ್ತಿ ಅಮ್ಮನವರು ನಿರ್ಮಾಣ ಮಾಡಿರುವಂತಹ ವಸ್ತು. ಅದಕ್ಕೆ ಎಷ್ಟು ಶಕ್ತಿ ಇದೆ ಅಂತಂದ್ರೆ ಅದು ಮನೆಗೆ ಬಂದು ಕೂತ್ಕೊಂಡ್ರೆ ಸಾಕು. ನೀವೇನು ಇಮ್ಯಾಜಿನ್ ಮಾಡ್ತಿರಲ್ಲ, 1 ವರ್ಷದೊಳಗಡೆ 1000 ಪಟ್ಟು ನಿಮ್ಮನ್ನ ಆಶ್ಚರ್ಯಚಕಿತರನ್ನಾಗಿ ಮಾಡಿ ಮಿರಾಕಲ್ ಮಾಡುತ್ತೆ ಮನೆಯಲ್ಲಿ. ಅಂತಹ ಬೆಳವಣಿಗೆ ಡೆವಲಪ್ಮೆಂಟ್ ಅಂತ ಮಾಡುತ್ತೆ. ಯಾವುದು ನಾವಿಲ್ಲಿ ನೋಡ್ತಾ ಇದ್ದೀವಲ್ಲ, ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರ. ಇದೇ ಆ ಅಮ್ಮನವರು ಮಾಡಿದಂತಹ ನಿರ್ಮಾಣ ಮಾಡಿದಂತಹ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರ. ಇವುಗಳನ್ನ ಸುಮಾರು ಪಾಡ್ಕಾಸ್ಟ್ಗಳಲ್ಲಿ ನಾವು ಇಲ್ಲಿ ಸ್ಟುಡಿಯೋದಲ್ಲಿ ಮಾಡಬೇಕಾದ್ರೆ
ಪ್ರತಿ ಬಾರಿಯೂ ಕೂಡ ಅಮ್ಮನವರಿಂದ ಒಂದು ಪ್ರಸಾದ ಆಗುತ್ತೆ ಪ್ರತಿ ಸಲ. ಹಾ ಅಷ್ಟು ಜಾಗೃತ ಶಕ್ತಿ. ಯಾಕೆಂದ್ರೆ ಪ್ರಾಣ ಪ್ರತಿಷ್ಠಾಪನೆ ಇದೇ ಸ್ಥಳದಲ್ಲಿ ಇದೇ ಒಂದು ವಾತಾವರಣದಲ್ಲಿ ಆಗ್ತಾ ಇರುತ್ತೆ. ಹಾ ನಾನು ಇವತ್ತು ಕೂಡ ನೋಡಿದೆ, ನಾನು ನಿಮ್ಗೆ ಹೇಳ್ದೆ ಹೌದು, ಪ್ರಸಾದ ಕೊಟ್ಲು ತಾಯಿ ಅಂತ. ನೋಡಿ ಬೆಳಗ್ಗೆ ನಾವಿಲ್ಲಿ ತಯಾರು ಮಾಡ್ಕೋಬೇಕಾದ್ರೆ ನೀವು ಹೇಳಿದ್ರಿ ಅಮ್ಮನವರಿಂದ ಪ್ರಸಾದ ಆಯ್ತು ಅಂತ. ಹೌದು. ಇಂತಹ ಜಾಗೃತ ಒಂದು ಶ್ರೀಚಕ್ರ ಯಂತ್ರವನ್ನ ಯಾವ ವೀಕ್ಷಕರು ತರಿಸಿ ಮನೇಲಿಟ್ಟು ಪೂಜೆ ಮಾಡ್ತಾರೋ ಅವರಿಗೆ ಪ್ರತಿ ದಿನವೂ ವರಮಹಾಲಕ್ಷ್ಮಿ ಹಬ್ಬ, ಅದರಲ್ಲಿ ಎರಡು ಮಾತಿಲ್ಲ, ಹಾ ಅಂತಹ ಸಂಪತ್ತು ಬರುತ್ತೆ. ಗುರುಜಿ ನಂಗೆ ಇದೊಂದು ಗೊತ್ತಿರ್ಲಿಲ್ಲ, ಖುಷಿ ಆಯ್ತು. ಬಟ್ ಇದನ್ನ ನಾವು ನಮಗೂ ಬೇಕು, ಇದನ್ನ ತರ್ಸ್ಕೋಬೇಕು ಅಥವಾ ಇದನ್ನ ಇಟ್ಕೊಂಡು ನಾನು ಪೂಜೆ ಮಾಡ್ಬೇಕಪ್ಪ ಅಂದ್ರೆ ಏನ್ ಮಾಡ? ಖಂಡಿತ. ಈಗ ಸ್ಕ್ರೀನ್ ಮೇಲೆ ಒಂದು ವಾಟ್ಸ್ಆಪ್ ನಂಬರ್ ಕಾಣಿಸ್ತಾ ಇದೆ. ವೀಕ್ಷಕರು ಅದಕ್ಕೆ ಒಂದು ಕಾಲ್ ಮಾಡೋದು ಬೇಡ, ಅವರು ಕಾಲಲ್ಲಿ ಆರ್ಡರ್ಸ್ ತಗೊಳ್ಳೋದಿಲ್ಲ. ಜಸ್ಟ್ ವಾಟ್ಸ್ಆಪ್ ಮೆಸೇಜ್ ಮುಖಾಂತರ ನನಗೂ ಶ್ರೀಚಕ್ರ ಯಂತ್ರ ಬೇಕು ಅಂತ ಹೇಳಿ ಮೆಸೇಜ್ ಮಾಡ್ಲಿ, ವಾಟ್ಸಪ್ ಅಲ್ಲಿ ಜನರಲ್ ಮೆಸೇಜ್ ಮಾಡ್ಲಿ. ಅದಕ್ಕೆ ಅವ್ರ ಮನೆ ಹೆಸರು, ಮನೆಯವರ ಹೆಸರು, ಪೂರ್ತಿ ಫ್ಯಾಮಿಲಿ ಮೆಂಬರ್ ಹೆಸರು ಕೊಟ್ರೆ ಸಾಕು. ಮುಂದಿನದನ್ನ ನಮ್ಮ ತಂಡ ನೋಡ್ಕೊಳ್ಳುತ್ತೆ. ಇಲ್ಲಿ ಅರ್ಚಕರ ತಂಡ ಏನ್ ಕೂತಿದೆ, ಇವರು ಪ್ರತಿದಿನ ಬ್ರಾಹ್ಮಿ ಮುಹೂರ್ತದಿಂದ ಹಿಡಿದು ಪ್ರತಿದಿನವೂ ಕೂಡ ಪ್ರಾಣ ಪ್ರತಿಷ್ಠಾಪನೆ ಇಲ್ಲಿ ನಾವು ಸ್ಯಾಂಪಲ್ಗೆ ಅಂತ ಹೇಳಿ ಇಲ್ಲಿ ಪೂಜೆಗೆ ಇಟ್ಟಿದೀವಿ. ಇದು ನಮ್ದೆಲ್ಲ ಇಲ್ಲಿ ಚಿತ್ರೀಕರಣ ಮುಗಿದ ಮೇಲೆ ಇಲ್ಲಿ ಸಹಸ್ರಾರು ಸಂಖ್ಯೆ, ಸಾವಿರ ಸಂಖ್ಯೆಯಲ್ಲಿ ಇಲ್ಲಿಟ್ಟು ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡ್ತಾರೆ. ಇದು ಆದ್ಮೇಲೆ ಅವರು ಆರ್ಡರ್ ಬುಕ್ಕಿಂಗ್ ಮಾಡ್ಕೊಂಡ್ಮೇಲೆ 30 ದಿವಸ ಇಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆಗುತ್ತೆ. ಅದಾದ ಮೇಲೆ ಅವರ ಮನೆಗೆ ಅದು ತಲುಪುತ್ತೆ. ಆಮೇಲೆ ಅದು ಹೋದ್ಮೇಲೆ ಮನೆಯಲ್ಲಿ ಅವ್ರ ದೇವ್ರ ಮನೆಯಲ್ಲಿ ಇಟ್ಕೊಂಡು ಸಿಂಪಲ್ ಆಗಿ 2 ಹೂ ಇಟ್ಟು ಪೂಜೆ ಮಾಡ್ಲಿ ಪ್ರತಿದಿನ. ಮಧ್ಯಭಾಗದಲ್ಲಿ ಈ ಶ್ರೀಚಕ್ರದ ಮಧ್ಯಭಾಗದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಬಿಂದು ಇರುತ್ತೆ. ಪ್ರಾಣ ಪ್ರತಿಷ್ಠಾಪನೆ ಮಂತ್ರದಿಂದ ಅರ್ಚಕರಿಗೆ ಏನ್ ಮಾಡ್ತಾ ಇದ್ದಾರಲ್ಲ, ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ. ಅಲ್ಲಿ 2 ಹೂ ಇಟ್ಟು ಪೂಜೆ ಮಾಡಿ ಶ್ರೀಚಕ್ರಕ್ಕೆ ಒಂದು ಅದೇನ್ ಕೇಳುತ್ತೆ ಅಂದ್ರೆ, ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ಜಸ್ಟ್ ಒಂದು ಸ್ವಲ್ಪ ಬಿಸಿ ಬಿಸಿ ಸ್ವೀಟ್ ಇಟ್ಟು ನೈವೇದ್ಯ ಮಾಡಿ ವಾಪಸ್ ತಗೊಳ್ಳಿ. ಯಾವ ತರದ ಸ್ವೀಟ್ ಆದ್ರೂ, ಕೇಸರಿ ಬಾತ್ ಆಗಿರ್ಬೋದು, ಶಾವಿಗೆ ಪಾಯಸ ಆಗಿರ್ಬೋದು, ಬಿಸಿ ಬಿಸಿ ಸ್ವೀಟ್. ಮನೆಯವರು ಅದನ್ನ 15 ನಿಮಿಷ ಆದ್ಮೇಲೆ ಎಲ್ಲ ಸ್ವೀಕಾರ ಮಾಡ್ಲಿ. 15 ನಿಮಿಷ ಆದ್ಮೇಲೆ ಇದನ್ನ ಮಾಡಿದ್ದೇ ಆದಲ್ಲಿ ವರ್ಷದೊಳಗಡೆ ಸಾಲ ತೀರುತ್ತೆ. ಲಕ್ಷ ಕೋಟಿ ಎಷ್ಟಿದ್ರು ಸಾಲ ತೀರುತ್ತೆ. ಮಕ್ಕಳಾಗದವರಿಗೆ 15 ವರ್ಷ ಮಕ್ಕಳಾಗದವರಿಗೆ ಶ್ರೀಚಕ್ರ ಮನೆಗೆ ತಂದ್ಮೇಲೆ ಮಕ್ಕಳಾಗಿದೆ. 10-15 ವರ್ಷ ಮದುವೆ ಸೆಟ್ ಆಗದವ್ರಿಗೆ ಮದುವೆ ಸೆಟ್ ಆಗಿದೆ. ಪಾಪ ಮಕ್ಕಳು ಡಿಗ್ರಿ ಓದಿ ಡಬಲ್ ಡಿಗ್ರಿ ಮಾಡ್ಕೊಂಡು ಕೆಲಸಕ್ಕೆ ಹಾತೊರಿತಾ ಮನೆಯಲ್ಲೇ ಕೂತವ್ರಿಗೆ ಕೆಲಸ ಸಿಕ್ಕಿದೆ. ಆರೋಗ್ಯ ಸಮಸ್ಯೆ ಸರಿ ಹೋಗಿದೆ. ಇದೇ ಸ್ಥಳದಲ್ಲಿ ಪಾಡ್ಕಾಸ್ಟ್ ಮಾಡಿದಾಗ ನಮ್ಮ ದೂರದ ಊರಿನಿಂದ ಬಂದಂತ ವೀಕ್ಷಕರ ಆರೋಗ್ಯ ಸಮಸ್ಯೆ ಇತ್ತು. ಶ್ರೀಚಕ್ರ ಬಂದು 2 ತಿಂಗಳಲ್ಲಿ ಅವರಿಗೆ ಆರೋಗ್ಯ ಸಮಸ್ಯೆ ಸರಿ ಯಾವುದೇ ಸಮಸ್ಯೆ ಆದ್ರೂ ಅದಕ್ಕೆ ಸೊಲ್ಯೂಷನ್ ಇದೆ. ಇದನ್ನ ಅಮ್ಮನವರ ಮುಂದಿಟ್ಟು ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದೆ. ವೀಕ್ಷಕರು ಈಗ್ಲೇನೆ ಅದನ್ನ ನೋಡಿ, ಮಂಗಳಾರತಿ ಕೂಡ ಆಗ್ತಾ ಇದೆ. ವೀಕ್ಷಕರು ಈಗ ಸ್ಕ್ರೀನ್ ಮೇಲೆ ಕಾಣಿಸುತ್ತಿರುವಂತಹ ನಂಬರ್ ಅನ್ನ ಒಂದ್ಸಲ ನೋಟ್ ಮಾಡ್ಕೊಂಡು ಅದಕ್ಕೆ ಶ್ರೀಚಕ್ರ ಬೇಕು ಅಂತ ಹಾಕಿದ್ರೆ 30 ದಿವಸದಲ್ಲಿ ಅವರ ಮನೆಗೆ ತಲುಪುತ್ತೆ. ಅವರೇ ಖುದ್ದಾಗಿ ಬಂದು ಇಲ್ಲಿ ಸ್ಟುಡಿಯೋಗೆ ಮಾತಾಡ್ತಾರೆ ಶ್ರೀಚಕ್ರದಿಂದ ಎಷ್ಟು ಒಳ್ಳೇದಾಗಿದೆ. ಗುರುಜಿ, ಇವತ್ತು 2ನೇ ಸಂಪತ್ ಶುಕ್ರವಾರದ ಬಗ್ಗೆ ತಿಳಿಸ್ಕೊಟ್ರಿ, ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ತಿಳಿಸ್ಕೊಟ್ರಿ, ಅಂಡ್ ಎಲ್ಲಕ್ಕಿಂತ ಮುಖ್ಯವಾಗಿ ಏನೂ ಮಾಡ್ಕೊಳಕ್ ಆಗಲ್ಲ ಅನ್ನೋರಿಗೆ ಶ್ರೀಚಕ್ರದ ಬಗ್ಗೆ ನೀವು ತಿಳಿಸ್ಕೊಟ್ರಿ. ತುಂಬಾ ಈಸಿ ಮೆಥಡ್ ಇದು. ಈ ಫಾಸ್ಟ್ ಫಾರ್ವರ್ಡ್ ಲೈಫಿಗೆ ಏನೂ ಮಾಡೋಕ್ಕಾಗಲ್ಲ ಅನ್ನೋಂಥವ್ರಿಗೆ ಇದೊಂದು ತುಂಬಾ ಉಪಯುಕ್ತವಾದಂತಹ ಸೊಲ್ಯೂಷನ್ ನನಗನ್ಸಿದ್ದು. ಸೊ ತಮ್ಗೆ ಧನ್ಯವಾದ ಗುರುಜಿ. ಇನ್ನು ನಾನು ಒಂದು ರೆಮಿಡಿ ಹೇಳ್ತೀನಿ ಅಂತ ಕ್ಯೂರಿಯಾಸಿಟಿ ಉಳಿಸಿದ್ದೆ. ಹೌದು, ಯಾರು ಆಲ್ರೆಡಿ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರವನ್ನ ನಮ್ಮ ವೀಕ್ಷಕರು ತರಿಸ್ಕೊಂಡಿದ್ದೀರಿ, ಅವರು ಭರ್ಜರಿಯಾಗಿ ವರಮಹಾಲಕ್ಷ್ಮಿ ಅಮ್ಮನವ್ರ ಜೊತೆಗೆ ಶ್ರೀಚಕ್ರ ಪೂಜೆ ಮಾಡ್ಕೊಳ್ಳಿ. ವರ್ಷದೊಳಗಡೆ ಸಾಕಷ್ಟು ಸಂಪತ್ತು, ಆರೋಗ್ಯ, ನೆಮ್ಮದಿ ನಿಮ್ಮ ಮನೆಗೆ ಹರಿದು ಬರುತ್ತೆ. ಅದರ ಜೊತೆಗೆ ವೀಕ್ಷಕರೇ, ಯಾರು ಶ್ರೀಚಕ್ರ ಯಂತ್ರವನ್ನು ತರಿಸ್ಕೊಂಡಿದ್ದೀರಿ, ಬ್ರಾಹ್ಮಿ ಮುಹೂರ್ತದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ದಿನ ಓಂ ಶ್ರೀಂ ಮಹಾಲಕ್ಷ್ಮಿಯೇ ನಮಃ ಈ ಬೀಜ ಮಂತ್ರವನ್ನು 1008 ಸಲ ನೀವು ಪಠಣೆ ಮಾಡಿದ್ದೇ ಆದಲ್ಲಿ ಮಂತ್ರ ಸಿದ್ಧಿ ಆಗುತ್ತೆ. ವರ್ಷದೊಳಗಡೆ ಆಗಲಾರ್ದ ಕೆಲಸ ನಿಮಗಾಗುತ್ತೆ. ಅದರ ಜೊತೆಗೆ ನೋಡಿ, ಈ ವರಮಹಾಲಕ್ಷ್ಮಿ ಹಬ್ಬದ ದಿನ ಸ್ನಾನದ ನೀರಿನಲ್ಲಿ ರೆಡ್ ರೋಸ್, ಕೆಂಪು ಗುಲಾಬಿಯ 6 ದಳಗಳನ್ನ ಹಾಕಿ ಸ್ನಾನ ಮಾಡಿದ್ರೆ ಚಾರ್ಮ್ ಮತ್ತೆ ಅಟ್ರಾಕ್ಷನ್ ಜಾಸ್ತಿ ಆಗುತ್ತೆ. ಹಣ ಆಕರ್ಷಣೆ, ಎಸ್, ಗಂಡು ಮಕ್ಕಳಿಗೂ ಎಲ್ಲರಿಗೂ ಸಪ್ತಚಕ್ರ ಆಕ್ಟಿವೇಟ್ ಆಗುತ್ತೆ. ಇದನ್ನ ಮಾಡಿ ನೋಡಿ. 6 ದಳ ಹಾಕ್ಬೇಕು ನೀರಲ್ಲಿ ಹಾಕಿ ಅವತ್ತಿನ ದಿನ ಸ್ನಾನ ಮಾಡಿ ಪೂಜೆಗೆ ಇಳಿಯಕ್ಕಟ್ಟಿಲ್ಲ. ಓಕೆ ಗುರುಜಿ, ಧನ್ಯವಾದ. ತುಂಬ ಉಪಯುಕ್ತವಾದಂತಹ ಮಾಹಿತಿಗಳನ್ನು ತಾವು ನಮಗೆ ನೀಡಿದ್ರಿ. ಶ್ರೀಚಕ್ರದ ಬಗ್ಗೆ ತಿಳಿಸ್ಕೊಟ್ರಿ, ಆಮೇಲೆ ಯಾವ ರೀತಿಯಾಗಿ ಪೂಜೆ ಮಾಡ್ಕೋಬೇಕು, ಜೊತೆಗೆ ಯಾವುದನ್ನು ಮಾಡಬಾರ್ದು ಅನ್ನೋದನ್ನು ಕೂಡ ತಿಳಿಸ್ಕೊಟ್ರಿ. ತಮಗೆ ತುಂಬ ಹೃದಯದ ಧನ್ಯವಾದ. ಓಂ ಶ್ರೀಂ ಮಹಾಲಕ್ಷ್ಮಿಯೇ ನಮಃ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಇಲ್ಲಿಗೆ ಮುಗ್ದಿಲ್ಲ. ಇನ್ನು 3ನೇ ಸಂಪತ್ ಶುಕ್ರವಾರ, 4ನೇ ಸಂಪತ್ ಶುಕ್ರವಾರ ಇನ್ನಷ್ಟು ಮಾಹಿತಿನ ಹೊತ್ತು ನಿಮ್ಮ ಮುಂದೆ ಹಾಜರಾಗ್ತೀವಿ.
ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೀತ್ ಮೀಡಿಯಾ, ನಾವು ಎಂದೆಂದಿಗೂ ನಿಮ್ಮೊಂದಿಗೆ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.